ಹೌದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರ ಕೈ ಜೋಡಿಸಿ ಎಲ್ಲರೂ ಹೇಳಬೇಕು. ಶ್ರೀ ಗುರುವೇ ದೀಕ್ಷಾ ಗುರುವೇ, ಶಿಕ್ಷಾ ಗುರುವೇ ರಕ್ಷಾ ಗುರುವೇ, ಸರ್ವಾಗಮೋಕ್ತ ಕಳಾ ಗುರುವೇ, ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ, ಸುದೇ ಗುರುವೇ ವಾಚಾ ಗುರುವೇ, ಭವರೋಗ ಹರ ಶರಣಾಗೋ, ಬಸವ ಮಹಾಗುರುವೆ ನಮಗೆ, ಬಸವನೆಂಬ ನಿಧಾನವಿರುತ್ತಿರೆ, ಬಸವನೆಂಬ ಸುಮೇರುವಿರುತ್ತಿರೆ, ಬಸವನೆಂಬ ವಿನೂತ್ನ ಚಿಂತಾ ರತ್ನವಿರುತ್ತಿರಲು, ಬಸವನೆಂಬುರು ಕಾಮದುಗವಿರೆ, ಬಸವನೆಂಬೆ ಕಲ್ಪತರುವಿರೆ, ಬಸವ ಕೃತಿಯಿಂ ಪಡೆಯಬಾರದ ವಸ್ತು ಒಂದುಂಟೆ, ಬಸವ ಬಸವಣ್ಣ ಬಸವಯ್ಯ, ಬಸವ ವಿಭುವೇ ಬಸವ ಪ್ರಭುವೇ, ಬಸವರಾಜ ಬಸವ ಚಕ್ರೇಶ, ಬಸವಿದೇವ ಬಸವಲಿಂಗ ಸ್ವಾಮಿ ಬಸವ, ಬಸವಯನ್ನ ಪ್ರಾಣನಾಥ, ಬಸವ ಆಯುಂ ಶ್ರೇಯುಗತಿಮತೆ, ನೀವೆನಗೆ ಬಸವ, ನೀವೆನಗೆ ಬಸವ. ಧರ್ಮಪಿತ ಮಹಾಮಾನವತಾವಾದಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ವಿಶ್ವಗುರು ಬಸವ ತಂದೆಯನ್ನು ಋನ್ಮಂದಿರದಲ್ಲಿ ಧ್ಯಾನಿಸುತ್ತಾ, ಜಗನ್ಮಾತಾ ಅಕ್ಕ ಮಹಾದೇವಿ ತಾಯಿಯ ದಿವ್ಯ ಚೇತನಕ್ಕೆ ಹಣೆಮಣೆದು ಕಲ್ಯಾಣ ಪಟ್ಟಣದಲ್ಲಿ ತೊಳಗಿ ಬೆಳಗಿರುವ 770 ಮರಗಣಗಳ ಲಕ್ಷದ ಮೇಲೆ 96,000 ಶರಣರ ದಿವ್ಯ ಚೇತನಕ್ಕೆ ಹಣೆಮಣೆದು ಬಸವ ತತ್ವವನ್ನು ಉಸಿರಾಗಿಸಿಕೊಂಡು ದೇಶದ ಉದ್ದಗಲಕ್ಕೂ ನಾಡಿನುದ್ದಗಲಕ್ಕೂ ಸರ್ವರ ಹೃದಯದಲ್ಲಿ ಬಸವ ಜ್ಯೋತಿಯನ್ನು ತುಂಬಿರ್ತಕ್ಕಂಥ ಎನ್ನ ದೀಕ್ಷಾಗುರು ಪರಮ ಪೂಜ್ಯ ಶ್ರೀ ಅಕ್ಕ ಅನ್ನಪೂರ್ಣ ತಾಯಿಯವರ ದಿವ್ಯ ಚೇತನಕ್ಕೆ ಹಣೆಮಣೆದು ಅವರ ಒಂದು ಸ್ಮರಣೋತ್ಸವ ಬಸವೋತ್ಸವವಾಗಿ ಆಚರಿಸಬೇಕು ಅಂತಕ್ಕಂಥ ಸಂಕಲ್ಪ ಇಟ್ಟುಕೊಂಡು ಇದು 2ನೇ ಸ್ಮರಣೋತ್ಸವ ಬೀದರ್ ನಗರದಲ್ಲಿ ಆಚರಿಸ್ತಕ್ಕಂಥದ್ದು. ಅದರ ಒಂದು ಪ್ರಚಾರಾರ್ಥವಾಗಿ ಬರ್ತೀನಿ ಅಂತ ಹೇಳಿದಾಗ ಭಾಳ ಸಂತೋಷದಿಂದ ನಮ್ಮ ಒಂದು ವಾರದ ಪ್ರಾರ್ಥನೆ ನಡೀತದೆ. ಅದರಲ್ಲಿ ತಾವು ಬಂದು ಅನುಭವವನ್ನು ಕೊಡಬೇಕು, ಕಾರ್ಯಕ್ರಮದ ವಿವರವನ್ನು ಹೇಳಬೇಕು ಅಂತ ನಮ್ಮ ಗಣಪತಿ ಅಪ್ಪರು ಒಂದು ಮಾತು ಹೇಳಿದರು. ನಿಜವಾಗ್ಲೂ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಾಗ ಭಾಳ ಸಂತೋಷ ಅನ್ನಿಸ್ತದೆ. ಈ ಒಂದು ಲಿಂಗಾಯತ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಾಜಶೇಖರ್ ಶೆಟ್ಕರಣ್ಣನವರಲ್ಲಿಯೂ ಅತ್ಯಂತ ಆತ್ಮೀಯತೆಯಿಂದ ಇಲ್ಲಿಯವರೆಗೆ ಸ್ವಾಗತವನ್ನು ಕೋರಿರ್ತಕ್ಕಂಥ ಸೋಮಶೇಖರಣ್ಣನವರಲ್ಲಿಯೂ
ಎಲ್ಲಕ್ಕಿಂತ ಹೆಚ್ಚಿನದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಯವರಿಗೂ ನನ್ನ ಹೃತ್ಪೂರ್ವಕ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನೆನೆದಡೆ ತಪ್ಪುವು ಅಪಮೃತ್ಯು. ಕಾಲಕರ್ಮಗಳಯ್ಯ ದೇವಪೂಜೆಯ ಮಾಟ, ದುರಿತ ಬಂಧನ ದೋಟ, ಶಂಭು ನಿಮ್ಮಯ್ಯ ನೋಟ, ಹಿಂಗದ ಕಣ್ಬೇಟ. ಸದಾ ಸನ್ನಿಹಿತನಾಗಿ ಶರಣೆಂಬುದು ನಂಬುವುದು ಜಂಗಮಾರ್ಚನೆಯ ಮಾಟ, ಕೂಡಲ ಸಂಗಮ ದೇವರ ಕೂಡುವ ಕೂಟ. ನಿಜವಾಗ್ಲೂ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಭಾಳ ಸಂತೋಷ ಕೊಡುತ್ತದ. ಒಂದು ಮಾತು ನಿಮ್ಮ ಎದುರಿಗೆ ಬಂದು ನಾನು ಹೊಗಳು ಹೋಗ್ತಾ ಇಲ್ಲ. ಒಂದು ಮಾತು ಸತ್ಯವಾಗಿರ್ತಕ್ಕಂಥದ್ದು ಒಪ್ಕೊಳ್ತಕ್ಕಂಥದ್ದನ್ನು ಏನದ ಅಂತಂದರೆ, ಅನೇಕ ಕಡೆ ನಾವು ಪ್ರಾರ್ಥನೆಗೆ ಹೋಗ್ತೀವಿ, ಆದರೆ ನಿಮ್ಮಷ್ಟು ಶಿಸ್ತಿನಿಂದ ಮತ್ತು ನಿಮ್ಮಷ್ಟು ಸಮಯ ಪ್ರಜ್ಞೆ ಇಟ್ಕೊಂಡು ಬರ್ತಕ್ಕಂಥದ್ದು ಬರೀ ಜೈರಾಬಾದ್ ಮೇಲೆ ಮಾತ್ರ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅಷ್ಟೊಂದು ಶಿಸ್ತು ಮತ್ತು ಸಮಯ ಪ್ರಜ್ಞೆ ಇದು ನಿಜವಾಗ್ಲೂ ಈಗ ನಾವು ಕರ್ನಾಟಕಕ್ಕೆ ಮಾದರಿ ಮಾಡಬೇಕೇನೋ ನಿಮ್ಮ ಕಾರ್ಯಕ್ರಮ ಅನ್ನಿಸ್ತದೆ. ಅಷ್ಟೊಂದು ಶಿಸ್ತು ಮತ್ತು ಸಮಯ ಪ್ರಜ್ಞೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಕಾರ್ಯಕ್ರಮ. ಬಂಧುಗಳೇ, ಯಾಕೆ ಬರಬೇಕು ಪ್ರಾರ್ಥನೆಗೆ, ಯಾಕೆ ಕೇಳಬೇಕು ಪ್ರವಚನ, ಯಾಕೆ ಇದರಲ್ಲಿ ಭಾಗವಹಿಸಬೇಕು ಅಂತಂದರೆ, ಬಸವಣ್ಣರು ಹೇಳ್ತಾರೆ, ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನೆನೆದಡೆ ತಪ್ಪುವು ಅಪಮೃತ್ಯುಗಳು ಅಂತ ಹೇಳ್ತಾರೆ. ಸುಪ್ರಭಾತ ಸಮಯ ಅಂತಂದರೆ ಮೊದಲನೇದು ನಾವು ಹೇಳ್ತೀವಿ ಗಾಂಧಾರಿ ಮಾಂಧಾರಿ ಅಂತಕ್ಕಂಥ ಅಹೋರಾತ್ರಿ. ಅಂದರೆ ಬೆಳಿಗ್ಗೆ ಅಂದರೆ 3 ಗಂಟೆಯಿಂದ 5 ಗಂಟೆ ಒಳಗಾಗಿ ಎದ್ದು ಲಿಂಗ ಪೂಜೆ ಮಾಡಿಕೊಳ್ಬೇಕು ಅಂತ ಒಂದು ಹೇಳ್ತೀವಿ. ಇನ್ನೊಂದು ಸುಪ್ರಭಾತ ಅಂತ ಹೇಳ್ತಾರೆ. 3 ರೀತಿಯಿಂದದ. ಮೊದಲನೇದು ಸುಪ್ರಭಾತ, ಎರಡನೇದು ಮಧ್ಯಾಹ್ನ, ಮೂರನೇದು ಸಾಯಂಕಾಲ. ಈಗ ಇಲ್ಲಿ ಕುಂತಿರ್ತಕ್ಕಂಥದ್ರಲ್ಲಿ ಇಲ್ಲಿ ಸುಪ್ರಭಾತನೂ ಇದ್ದೆವು, ಮಧ್ಯಾಹ್ನನೂ ಇದ್ದೆವು, ಸಾಯಂಕಾಲ ಇದ್ದೆವು. ಯಾರಿವರು? ಸುಪ್ರಭಾತ ಅಂದರೆ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು ಸುಪ್ರಭಾತ. ಅವು ಈಗ ಅರಳತ್ತಾವ, ಈಗ ಕಾಲಿಡ್ಲತ್ತಾರೆ, ಈಗ ಈ ಜಗತ್ತನ್ನು ನೋಡ್ಲತ್ತಾರೆ, ಇನ್ನೇನಾರ ಸಾಧಿಸ್ಬೇಕು ಅಂತ ಕನಸನ್ನು ಕಟ್ಕೊಂಡ್ರೆ ಸುಪ್ರಭಾತದಾಗ. ಇನ್ನು ಮಧ್ಯಾಹ್ನದಾಗ ಇದ್ದವ್ರು ಅಂದ್ರೆ ಯುವಕರು, ಈ ಕಡೆ ಮುಗಿದದ ಆ ಕಡೆ ಸ್ಟಾರ್ಟ್ ಅದ ಯುವಕರು. ಇನ್ನು ಸಾಯಂಕಾಲ ಅಂದ್ರೆ ನಾ ಏನು ಹೇಳಬೇಕಾಗಿಲ್ಲ. ಸಾಯಂಕಾಲ ಅಂದರೆ ಹೊತ್ತು ಹೋಗೋದಕ್ಕಿಂತ ಮುಂಚೆ. ಅದಕ್ಕೆ ಮನುಷ್ಯ ಮೊದಲು ಎಚ್ಚರ ಆಗಬೇಕಂತ. ಎದುರಿಗೆ ಎಚ್ಚರ ಆಗಬೇಕು? ಸುಪ್ರಭಾತ ಸಮಯದಲ್ಲಿ ಎಚ್ಚರ ಆಗಬೇಕಂದ್ರೆ ನಾವು ಹೇಳುವುದು ಎಷ್ಟು ಪ್ರಾಮುಖ್ಯತೆ ಮುಂಜಾನೆ ಅಂದ್ಕೊಳ್ತೀವೋ ಹಾಗೆ ನಮ್ಮ ಅರಿವು ಕೂಡ ಅತ್ಯಂತ ಸಣ್ಣ ವಯಸ್ಸಿನಾಗೆ ಬರಬೇಕಂತ. ಲಿಂಗವನೆನೆದಡೆ ತಪ್ಪು ಅಪಮೃತ್ಯು. ಯಾರು ಬೆಳಗಾಗೆದ್ದು ನಸ್ಕಿನಾಗ ಪೂಜೆ ಮಾಡ್ಕೊಳ್ತೀರಿ, ನಿಮ್ಮ ಅಪಮೃತ್ಯು ತಪ್ತವ ಅಂತ ಹೇಳ್ತಾರೆ ಶರಣರು. ಮೃತ್ಯು ತಪ್ಪಲ್ಲ ಅಂತ ಹೇಳಲ್ಲ. ಏನು ತಪ್ಪು ಅಂತ? ಅಪಮೃತ್ಯು. ಮೃತ್ಯುಗೂ ಮತ್ತು ಅಪಮೃತ್ಯುಗೂ ಭಾಳ ವ್ಯತ್ಯಾಸ ಅದ. ಮೃತ್ಯು ಅಂದರೆ ಸಾವು, ಅಪಮೃತ್ಯು ಅಂದರೆ ಅನಿರೀಕ್ಷಿತವಾಗಿ ಬರ್ತಕ್ಕಂಥ ಸಾವು. ಅನಿರೀಕ್ಷಿತವಾಗಿ ಬರ್ತಕ್ಕಂಥ ಸಾವೇನದ ಅಲ್ಲ, ಅದು ಅಪಮೃತ್ಯು ಅನ್ನಿಸ್ಕೊಳ್ತದ. ಈ ಅಪಮೃತ್ಯು ತಪ್ಪಬೇಕಾಯ್ತಂದ್ರೆ ನಾವು ಯಾರು ಪೂಜೆ ಮಾಡಬೇಕು? ಬೆಳಗಾಗೆದ್ದು ಲಿಂಗಯ್ಯನ ಪೂಜೆ ಮಾಡ್ಬೇಕು. ಇದು ನಾ ಹೇಳೋ ಮಾತಲ್ಲಿ ಯಾರು ಹೇಳ್ಯಾರಿದು? ಬಸವಣ್ಣವ್ರು ಹೇಳ್ಯಾರ. ಯಾರು ಸುಪ್ರಭಾತ ಸಮಯದಲ್ಲಿ ಲಿಂಗ ಪೂಜೆ ಮಾಡ್ತಾರೋ ಅಪಮೃತ್ಯುಗಳು ತಪ್ತವ ಅಂತ ಹೇಳ್ತಾರೆ. ಹೌದೇನಿದು? ಈ ಅನುಭವ ಆಗಬೇಕಾದ್ರೆ ನಾವು ಏನು ಮಾಡ್ಬೇಕಂದ್ರೆ ಶರಣರ ಸಂಘದಾಗ ಭಾಗವಹಿಸ್ಬೇಕು. ಎಷ್ಟು ಚಂದ ಹೇಳ್ತಾರೆ ಒಂದು ಕಡೆ ಷಣ್ಮುಖ ಶಿವಯೋಗಿಗಳಂದ್ರೆ, ಸಂಘಲೇಸು ಸಾಧು ಸತ್ಪುರುಷರ, ಸಂಘಲೇಸು ಸಾಧು ಸತ್ಪುರುಷರ, ಸಂಘಲೇಸು ಸದ್ಭಕ್ತ ಶರಣ ಜನಗಳ, ಸಂಘಲೇಸು ಸುಜ್ಞಾನ ಸಹವಾಸಿಗಳ, ಸಂಘಲೇಸು ಅಖಂಡೇಶ್ವರ ಲಿಂಗವ ಕೂಡಿದ ಸದ್ಭೋಗಿಗಳ. ಎಷ್ಟು ಸುಂದರವಾಗಿರ್ತಕ್ಕಂಥ ಮಾತು ಹೇಳ್ತಾರೆ ಅಂದರೆ, ಸಂಘಲೇಸು ಸಾಧು ಸತ್ಪುರುಷರ. ಯಾರು ಸಂಘದಾಗಿರ್ಬೇಕು? ಶರಣರು, ಸಂತರು, ಮಹಾತ್ಮರು, ಅವರ ಸಂಘದಾಗಿರ್ಬೇಕಂತ. ಇವತ್ತು ಸಂಘದ ಮಾತುಗಳು ಬೇರೆಯೇ ಆಗ್ಯಾವ. ಮೊನ್ನೊಂದು ಊರಿಗೆ ಹಿಂಗೆ ಪ್ರಚಾರಕ್ಕೆ ಹೋಗಿದ್ದು. ಕಾರ್ಯಕ್ರಮಕ್ಕೆ ಹೋಗಿ ಒಳಗೆ ಹೋದ ಒಂದು 20-25 ಜನ, ಒಂದು 50 ಜನ ಹೆಣ್ಮಕ್ಳು ಕುಂತಿರು ಮಂಟಪ ತುಂಬ. ಭಾಳ ಸಂತೋಷ ಆಯಿತು. ಇಷ್ಟು ಜನ ಸೇರ್ಯಾರ ಒಂದೊಂದು 4 ಮಾತು ಹೇಳಿ ಕಾರ್ಯಕ್ರಮದ ವಿವರ ಹೇಳಿ ಪ್ರವಚನ ಹೇಳಿ ಹೋಗೋರಂತ. ನಾವು ಒಳಗೆ ಹೋಗಿದ ತಕ್ಷಣ ಒಬ್ಬ ತಾಯಿ ಕೇಳೋರು, ಅಪ್ಪವ್ರು ಎಲ್ಲಿಂದ ಬಂದಾರ ಅಂದರು. ಬೀದರ್ಲಿಂದ ಬಂದೀವಿ ಅವರೇ, ಹಿಂಗೆ ಕಾರ್ಯಕ್ರಮ ಅದ ಹೇಳಕ್ಕೆ ಬಂದಿದ್ದೆವು. ಭಾಳ ಸಂತೋಷ ಅಪ್ಪರಿಗೆ ಬಂದಿದ್ದು, ನಿಮಗೆ ಭಾಳ ಸಂತೋಷ, ಒಂದು 10 ನಿಮಿಷ ಕೂಡ್ರಿ, ನಮ್ದೊಂದು ಸಣ್ಣ ಕೆಲಸ ಅದ ಅಂದರು. ನಾನು ಪ್ರವಚನಕ್ಕಾಗಿ ಬಂದಿರಿ, ಕೆಲಸ ಏನದ? ಪ್ರವಚನ ಮುಗಿದ ಮೇಲೆ ಕೆಲಸ ಮಾಡ್ರಲ್ಲ ಅಂದ್ರೆ, ತಪ್ಪು ತಿಳ್ಕೊಬೇಡ್ರಿ ಅಪ್ಪರೇ, ನಾವು ನಿಮ್ಮ ಕಡೆಯಿಂದ ಬಂದಿಲ್ಲ ಅಂದರು. ಯಾರ ಕಡೆಯಿಂದ ಬಂದಿರಿ ಅಂದ.
ಅವ್ರಂದರು ನಾವು ವಾರಕ್ಕೆ 10 ರೂಪಾಯಿ ಹಾಕ್ತಕ್ಕಂಥ ಹೆಣ್ಮಕ್ಳು ಸಂಗೀನವ್ರಿದ್ದೆವು. ಇವತ್ತು ನಮಗೆ ಲೋನ್ ಬಂದದ, ನಾವೆಲ್ಲ ಹಂಚ್ಕೊಂಬರಿದ್ದೆವು, ನಾವೆಲ್ಲ ಲೆಕ್ಕ ಮಾಡ್ಕೊಂಡು ಹಂಚ್ಕೊಂಡು ನಾವು ಮನೆಗೆ ಹೋಯ್ತೇವು. ಆಮೇಲೆ ನೀವು ಪ್ರವಚನ ಹೇಳ್ರಿ ಅಂದರು. ಎಷ್ಟು ಚಂದ ಹೇಳ್ತಾರೆ ಬಸವಣ್ಣರು. ಕಾಂಚನವೆಂಬ ನಾಯ ನಚ್ಚಿ ನಿಮ್ಮ ನಾನು ಮರೆದೇನಯ್ಯ, ಕಾಂಚನಕ್ಕೆ ವೇಳೆ ಇಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ, ಹಡಕೆಗೆ ಮೆಚ್ಚಿದ ಸೊಣಗ ಅಮೃತ ರುಚಿಯ ಬಲ್ಲುದೇ ಕೂಡಲ ಸಂಗಮ ದೇವ. ಎಷ್ಟು ಸುಂದರವಾಗಿರ್ತಕ್ಕಂಥ ಮಾತು ಹೇಳ್ತಾರೆ ಬಸವಣ್ಣರು. ಅಂದರೆ ಕಾಂಚನವೆಂಬ ನಾಯ ನಚ್ಚಿ ನಿಮ್ಮ ನಾನು ಮರೆದೇನಯ್ಯ. ಯಾರಿಗೆ ಮರೆತಿದ್ದೆವು? ಪರಮಾತ್ಮನಿಗೆ ಮರ್ತಿದ್ದೆವು. ಯಾರಿಗೆ ನೆನೆಸ್ಕೊಳ್ಬೇಕಾಗ್ಯದ ಅವ್ರಿಗೆ ಮರ್ತಿದ್ದೆವು. ಯಾವುದು ಮರಿಬೇಕಾಗ್ಯದ ಅದು ನಾವು ನೆನಪಿಟ್ಟುಕೊಂಡಿದ್ದೆವು. ಅದಕ್ಕೆ ಮನುಷ್ಯ ದುಃಖಿಯಾಗ್ಯಾನ. ಬಹಳ ಸುಂದರವಾಗಿರ್ತಕ್ಕಂಥ ಮಾತು ಹೇಳ್ತಾರೆ ಬಸವಣ್ಣವರು. ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಇದನ್ನಚ್ಚಿ ಕೆಡಬೇಡ ಸಿರಿ ಎಂಬುದ ಮರೆಯದೇ ಪೂಜಿಸು ಕೂಡಲ ಸಂಗಮ ದೇವನ. ಹೆಂಗದ ಸಂಸಾರ? ಎಷ್ಟು ಸುಂದರವಾಗಿರ್ತಕ್ಕಂಥ ವಚನ ಹೇಳ್ತಾರೆ ಬಸವಣ್ಣರು. ಸಂಸಾರವೆಂಬುದೊಂದು ಗಾಳಿಯ ಸೊಡರು. ಒಂದು ದೀಪ ಹಚ್ಚಿದೆವು, ಗಾಳಿಗೆ ಇಟ್ಟಿದೆವು, ಹೊಯ್ದಾಡ್ಲತ್ತದ. ಯಾವಾಗ ಜೋರು ಗಾಳಿ ಬಿಡ್ತದೋ ಗೊತ್ತಿಲ್ಲ, ಯಾವಾಗ ಆರೋಗ್ತದೋ ಗೊತ್ತಿಲ್ಲ. ಆರೋಗ್ಯಕ್ಕಿಂತ ಮುಂಚೆ ಅರಿತುಕೊಳ್ಳು. ಅದು ಆರೋಗ್ಯಕ್ಕಿಂತ ಮುಂಚೆ ಅರಿತುಕೊಳ್ಳಿದ ಸಂಸಾರ ಅಂದ್ರೆ ಹಂಗೆ ಅದ. ಶಾಶ್ವತವಾಗಿರ್ತಕ್ಕಂಥದ್ದು ಸಂಸಾರ ಅಲ್ಲ. ಅನ್ಕೊಂಡಿವಿ ಇದು ಶಾಶ್ವತ ಅಂತ, ಆದರೆ ಯಾವ ಕ್ಷಣದಾಗ ಏನಾಗ್ತದೋ ಗೊತ್ತಿಲ್ಲ. ಗಾಳಿಗಿಟ್ಟ ದೀಪದಂತೆ ಸಂಸಾರ. ಯಾರು ಹೇಳ್ತಾರೆ ಈ ಮಾತು? ಬಸವಣ್ಣರು ಹೇಳ್ತಾರೆ. ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಮನುಷ್ಯ ಎರಡರ ಮೇಲೆ ಅಹಂಕಾರ ಪಡ್ತಾನೆ. ಒಂದು ಯೌವನ, ಎರಡನೇದು ಸಂಪತ್ತು. ಮನುಷ್ಯನ ಯೌವನದಾಗೂ ಅಹಂಕಾರ ಇರ್ತದ, ಇನ್ನೊಂದು ಸಂಪತ್ತಿನಾಗೂ ಕೂಡ ಅಹಂಕಾರ ಮಾಡ್ತಾನೆ. ಬಸವಣ್ಣರು ಹೇಳ್ತಾರೆ ಇವೆರಡು ಶಾಶ್ವತ ಅಲ್ಲ. ಯೌವನನೂ ಶಾಶ್ವತ ಅಲ್ಲ, ಸಂಪತ್ತು ಶಾಶ್ವತ ಅಲ್ಲ. ಇವು ಯಾವಾಗ ಆಗ್ತಾವೋ ಗೊತ್ತಿಲ್ಲ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಜೈರಾಬಾದ ಸಂತೆ ಆಗ್ತದೆ. ಯಾವತ್ತಾಗ್ತದೆ? ಶುಕ್ರವಾರ ಸಂತೆ ಆಗ್ತದೆ. ಸಂತೆದಾಗ ಹೋಗಿ ನೋಡ್ರಿ, ಎಲ್ಲೆಲ್ಲಿಂದ ಎಲ್ಲ ಜನ ಬಂದಿರ್ತಾರೆ. ಇಷ್ಟೊಂದು ಬೀಡ್ ತುಂಬಿರ್ತಂದ್ರೆ ನಾವು ಅಂತೀವಿ ಈ ಜನ ಯಾವಾಗಲೂ ಇಲ್ಲೇ ಇರ್ತಾರೇನೋ ಅಂತ. ಸಾಯಂಕಾಲ ಆಯ್ತಂದ್ರೆ ಖಾಲಿ. ತುಂಬೋದು ತಡ ಇಲ್ಲ, ಮತ್ತು ಖಾಲಿ ಆಗೋದು ತಡ ಇಲ್ಲ. ಸಂಪತ್ತು ಕೂಡ ಸಂತೆ ಮಂದಿ ಇದ್ದಂಗೆ, ಬರೋದು ತಡ ಇಲ್ಲ, ಖಾಲಿ ಆಗೋದು ತಡ ಇಲ್ಲ. ಇದು ನೋಡಿ ಅಹಂಕಾರ ಮಾಡಬೇಡ. ಇದ್ರ ಬಗ್ಗೆ ನಿನಗೆ ಅಹಂಕಾರ ಇಲ್ಲ. ಯಾಕಂದರೆ ಇದು ಶಾಶ್ವತವಾಗಿರ್ತಕ್ಕಂಥ ಸುಖ ಅಲ್ಲ. ಯಾವುದು ಅಶಾಶ್ವತ ಅದನೋ ಅದು ಶಾಶ್ವತ ಅಂತ ತಿಳ್ಕೊಂಡಿವಿ. ಅದಕ್ಕಾಗಿ ಮನುಷ್ಯ ದುಃಖಿಯಾಗಿ. ಒಬ್ಬ ರಾಜ ಡಂಗೂರು ಸಾರಿನಂತ. ಒಬ್ಬ ರಾಜ ಡಂಗೂರು ಸಾರಿನ ಏನಂತ ಸಾರಿನಂದರೆ, ನಾಳೆ ಸಾಯಂಕಾಲ ನನಗೆ ಯಾರು ಬಂದು ಭೇಟಿ ಮಾಡ್ತೀರಿ ಅವ್ರಿಗೆ ಅರ್ಧ ರಾಜ ಕೊಡುತ್ತೆ ಅಂತ ಡಂಗೂರು ಸಾರಿನಂತ. ನಾಳೆ ಸಾಯಂಕಾಲ ನನಗೆ ಬಂದು ಯಾರು ನೋಡ್ತೀರಿ, ನನಗೆ ಬಂದು ಯಾರು ಭೇಟಿ ಮಾಡ್ತೀರಿ ಅವ್ರಿಗೆ ಅರ್ಧ ರಾಜ ಕೊಡ್ತೇನೆ ನೀನಂತ. ಅವನ ಉದ್ದೇಶ ಏನಿತ್ತಂದರೆ ಪರೀಕ್ಷೆ ಮಾಡೋದಿತ್ತು. ಇವ್ರು ನನಗೆ ಪ್ರೀತಿ ಮಾಡ್ತಾರ ಅಥವಾ ನನ್ನ ವಸ್ತುಗಳಿಗೆ ಪ್ರೀತಿ ಮಾಡ್ತಾರ ಅಂತ ಪರೀಕ್ಷೆ ಮಾಡೋದಿತ್ತು. ಮರುದಿನ ಬೆಳಗಾಗಿ ಎಲ್ಲ ರಾತ್ರಿ ಮಲ್ಕೋಬೇಕಾದಾಗ ಮಾತಾಡ್ರ ಅಂತ. ನಾಳೆ ರಾಜಾಗ ಹೋಗಿ ಭೇಟಿಯಾಗಾರಿ, ಅರ್ಧ ರಾಜ ಕೊಡ್ತಾನೆ, ನಾವು ಆನಂದವಾಗಿ ಜೀವನ ಮಾಡೋರಂತೆಲ್ಲ ಯೋಚನೆ ಮಾಡಿ ಮಲ್ಕೊಡ್ರಂತ. ಬೆಳಗಾಗಿ ಅದು ತಟ್ಟಿ ತೆಗೆದು ನೋಡ್ತಾರೆ, ಊರೆಲ್ಲ ಅಂಗಡಿಗಳು ಬಂದಿವಂತ. ಎಲ್ಲ ಥರದ ಅಂಗಡಿ ಬಂದಿವು. ಎಲ್ಲದ್ರ ಮೇಲೆ ಒಂದು ಬೋರ್ಡ್ ಹಾಕಿರಂತ. ಏನಂದ್ರೆ ಇಲ್ಲಿ ಏನೂ ತಗೋರಿ, ಎಲ್ಲ ಫ್ರೀ ಅಂತ ಕೊಟ್ರಂತ. ಫ್ರೀ ಅಂದ್ರೆ ವಿಚಾರ ಮಾಡಬೇಡ್ರಿ, ಭಾಳ ವಿಚಾರ ಮಾಡ್ತಾರೆ ನಮ್ಮ ಜನ. ಫ್ರೀ ಅಂದ್ರೆ ಲೆಕ್ಕನೇ ಹಾಕಲ್ಲ. ಈ ಕರ್ನಾಟಕದಾಗ ಫ್ರೀ ಬಸ್ ಅದ, ಎಲ್ಲರೂ ಓಡಾಡ್ಲತ್ತಾರೆ. ಎಲ್ಲಿಗೆ ಬೇಕು ಅಲ್ಲಿಗೆ ಫ್ರೀ ಅಂತಂದ ತಕ್ಷಣ ಎಲ್ಲರೂ ನಾ ಗಂಟು ಕಟ್, ನೀ ಗಂಟು ಕಟ್, ಸೀರೆ ಗಂಟು ಕಟ್, ಬಂಗಾರ ಎಲ್ಲ ಗಂಟು ಕಟ್ಟೋದು ಇಡೋದು, ಗಂಟು ಕಟ್ಟೋದು ಇಡೋದು ಎಲ್ಲ ಜಮಾಸ್ತಾರಂತ. ಒಂದು ಮರ್ತು ಹೋಗಿರಿ, ಏನು? ರಾಜಾಗ ಹೋಗಿ ಭೇಟಿ ಮಾಡೋದು. ರಾಜನಿಗೆ ಭೇಟಿ ಮಾಡ್ರೆ ಅರ್ಧ ರಾಜ ಸಿಗ್ತಿತ್ತು, ಅದು ಮರ್ತರು. ಬರೀ ಗಂಟು ಕಟ್ಟಿ ಇಡ್ಲತ್ತರು. ಸಾಯಂಕಾಲ 5 ಗಂಟೆ ಆಯಿತು, ಢಣ್ಣಂತ ಒಂದು ಗಂಟೆ ಬಡೀತು. ಎಲ್ಲರೂ ಆ ಕಡೆ ನೋಡರು. ಅಂಕಿನಾಗ ಅನೌನ್ಸ್ಮೆಂಟ್ ಆಯಿತು. ಏನಂದ್ರೆ ಇಲ್ಲಿ ತನಕ ಏನು ಗಂಟು ಕಟ್ಟಿರವೆಲ್ಲ ಇಡ್ರಿ, ಖಾಲಿ ಕೈಲಿನ ಮನೆಗೆ ನಡೀರಿ ಅಂತ ಗಮನ.
ಎಲ್ಲರಿಗೆ ಶಾಕ್ ಆಯ್ತು. ಅವರಂದರು ಮೊದಲು ಹೇಳಿರಲ್ಲ ಎಲ್ಲ ಫ್ರೀ ಅಂತ, ಎಲ್ಲ ಮನೆಗೆ ಒಯ್ಯಿರಂತ ನಾವು ಗಂಟೆ ಕಟ್ಲತ್ತಿದ್ದೆವು, ಆದರೆ ಎಲ್ಲ ಇಲ್ಲೇ ಬಿಟ್ಟು ಹೋಗೋದಿದ್ರೆ ಗಂಟೆ ಯಾಕೆ ಕಟ್ತಿದ್ದೆವು ಅಂತಂದರೆ ಅನೌನ್ಸ್ಮೆಂಟ್ ಹೇಳೋರಂತ ಏನಂದ್ರೆ, ನಾವು ನಿಮ್ಮ ಮನಸ್ಸು ಪರೀಕ್ಷೆ ಮಾಡೋದಿತ್ತು, ನೀವು ರಾಜನಿಗಾಗಿ ಬಂದಿರೋ ಅಥವಾ ಸಂಪತ್ತಿಗಾಗಿ ಬಂದಿರೋ ಅಂತ ನೋಡೋದಿತ್ತು. ನೀವು ಸಂಪತ್ತಿಗಾಗಿ ಬಂದಿರಲ್ಲ, ಅದಕ್ಕೆ ಸಂಪತ್ತು ನಿಮ್ಮದಲ್ಲ, ಅದು ರಾಜನದ, ಇಟ್ಟು ಹೋಗ್ರಿ. ಒಂದು ವೇಳೆ ರಾಜನಿಗೆ ಭೇಟಿ ಮಾಡ್ರೆ ನಿಮಗೆ ಅರ್ಧ ರಾಜ ಸಿಗ್ತಿತ್ತು, ಆದ್ರೆ ಅದು ಬಿಟ್ಟಿರಿ, ಇದಕ್ಕೆ ಹರಿಬಿದ್ದಿರಲ್ಲ, ಅದಕ್ಕೆ ಅದೂ ಇಲ್ಲ, ನಿಮ್ಗೆ ಇದೂ ಇಲ್ಲ, ಖಾಲಿ ಕೈಲಿ ಮನೆಗೆ ನಡೀರಿ ಅಂದ್ರಂತ. ಇದು ಯಾರ ಕತಿ? ಇದು ರಾಜನ ಕತೆ, ಇದು ನಮ್ಮ ಕತಿ. ಅದು ಬಸವಣ್ಣರು ಜಗತ್ತಿಗೆ ಬಂದಾರ, ಅಕ್ಕ ಮಹಾದೇವಿ ತಾಯಿ ಜಗತ್ತಿಗೆ ಬಂದಾಳ. ಈ ಜಗತ್ತಿನ ಬಂದಿರ್ತಕ್ಕಂಥ ಎಲ್ಲ ಮಹಾತ್ಮರು ಬಂದಾರ, ನಮ್ಮಂಗೆ ಬಂದಾರ, ನಮ್ಮಂಗೆ ಹುಟ್ಟ್ಯಾರ, ನಮ್ಮಂಗೆ ಬದುಕ್ಯಾರ. ಆದ್ರೆ ಅವ್ರು ಗಂಟು ಕಟ್ಟಿ ಇಟ್ಟಿಲ್ಲ. ಅವ್ರು ಯಾರಿಗೆ ಹುಡುಕ್ಯಾರ? ಪರಮಾತ್ಮನಿಗೆ ಹುಡುಕ್ಯಾರ, ಮಹಾರಾಜನಿಗೆ ಹುಡುಕ್ಯಾರ. ಮಹಾರಾಜನಿಗೆ ಹುಡುಕ್ಯಾರ ಅಂತ ಇವತ್ತು ಏನಾಗ್ಯಾರ ಅಂತಂದ್ರೆ, ಅವ್ರು ನಾವು ಎಲ್ಲ ಇಟ್ಟು ಖಾಲಿ ಕೈಲಿಂದ ಹೋಗಿಲ್ಲ, ಏನೇನು ಕಟ್ಟಿಲ್ಲ, ಆದರೂ ಕೂಡ ಅವರು ಶಾಶ್ವತ ಅದಾರ. ಹೇಳ್ತಾರೆ ಅದಕ್ಕೆ ನಾಗಲೋಕದವರಿಗೂ ಬಸವಣ್ಣನೇ ದೇವರು, ದೇವಲೋಕದವರಿಗೂ ಬಸವಣ್ಣನೇ ದೇವರು. ಯಾಕೆ ದೇವರು ಅಂತೀವಂದ್ರೆ, ಅವರು ರಾಜನಿಗೆ ಹುಡುಕ್ಯಾರಂದ್ರೆ ಪರಮಾತ್ಮನಿಗೆ ಹುಡುಕ್ಯಾರ, ಪರಮಾತ್ಮನ ಸ್ವರೂಪ ಆಗ್ಯಾರ. ನಮ್ಮ ಜೀವನನೂ ಕೂಡ ಪರಮಾತ್ಮನ ಸ್ವರೂಪ ಆಗಬೇಕಾಯ್ತಂತಂದ್ರೆ ಇದು ಶಾಶ್ವತವಾಗಿರ್ತಕ್ಕಂಥ ಈ ಸಂಪತ್ತದಲ್ಲ, ಇದು ನಮ್ಮ ಹಿಂದೆ ಬರಲ್ಲ. ನಮ್ಮ ಹಿಂದೆ ಬರ್ತಕ್ಕಂಥದ್ದು ಒಂದೇ ಒಂದು ಸುಖ ಅದ, ಅದು ಪರಮ ಸುಖ ಅದ. ಅದಕ್ಕೆ ಅಕ್ಕಮಹಾದೇವಿ ತಾಯಿ ಹೇಳ್ತಾಳ, ಕೆಡದಿರೇ ಕೆಡದಿರೇ ಮೃಡ ನಡಿಯೇ ಹಿಡಿಯಿರೇ. ಎಷ್ಟು ಚಂದ ಹೇಳ್ತಾಳಂದ್ರೆ, ಕೆಡದಿರೇ ಕೆಡದಿರೇ ಮೃಡ ನಡಿಯೇ ಹಿಡಿಯಿರೆ, ದೃಢವಲ್ಲ ನೋಡಿರೆ ನಿಮ್ಮೊಡಲ, ದೃಢವಲ್ಲ ನೋಡಿರೆ ಸಂಸಾರ ಸುಖವ, ಚನ್ನಮಲ್ಲಿಕಾರ್ಜುನ ಬರೆದ ಬರಹ ತೊಡೆಯದ ನಕ್ಕ, ಬೇಗ ಬೇಗ ಶರಣೆನ್ನಿರೆ. ಎಷ್ಟು ಸುಂದರ ವಚನ ಅಕ್ಕಮಹಾದೇವಿ ತಾಯಿ. ಅಂದರೆ ಕೆಡದಿರೇ ಕೆಡದಿರಿ, ಎರಡೆರಡು ಸರಿ ಶಬ್ದ ಬಳಸ್ಯಾಳ ಅಕ್ಕ. ಒಮ್ಮೆ ಹೇಳಿಲ್ಲ ಕೆಡಬೇಡ ಅಂತ ಹೇಳ್ತಿಲ್ಲ, ಏನಂತಾಳ? ಕೆಡಬೇಡ ಕೆಡಬೇಡ. ಯಾಕ? ಕೆಡದಿರೇ ಕೆಡದಿರೇ ಮೃಡ ನಡಿಯೇ ಹಿಡಿಯಿರಿ. ಮೃಡ ಅಂದ್ರೆ ಯಾರು? ಪರಮಾತ್ಮ. ನಡಿ ಅಂದರೆ ದಾರಿ. ಯಾರ ದಾರಿ ಹಿಡಿಬೇಕಂತ ನಾವು? ಪರಮಾತ್ಮನ. ಮೃಡ ನಡಿಯೇ ಹಿಡಿಯಿರಿ, ದೃಢವಲ್ಲ ನೋಡಿರೆ ನಿಮ್ಮೊಡಲ. ಯಾವುದು ಶಾಶ್ವತ ಅಲ್ಲ? ನಮ್ಮ ಶರೀರನೂ ಕೂಡ ನಮಗೆ ಶಾಶ್ವತ ಅಲ್ಲ. ಭಾಳ ಸರಿ ಅಹಂಕಾರ ಪಡ್ತಾನೆ ಮನುಷ್ಯ. ನಾ ಗಟ್ಟಿ ಮುಟ್ಟಿದ್ದೀನಿ, ನಾ ಗಟ್ಟಿ ಮುಟ್ಟಿದ್ದೀನಿ ಅಂತ ಅನ್ನೋ ಅಹಂಕಾರ ಪಡ್ತಾನ. ಆದರೂ ಕೂಡ ಇದು ಗಟ್ಟಿ ಮುಟ್ಟಾಗಿದ್ದ ನೆಲಕ್ಕೆ ಬೀಳಕ್ಕೆ ಎಷ್ಟೊತ್ತು ಬೇಕು? ಇದೂ ಕೂಡ ಶಾಶ್ವತ ಅಲ್ಲ. ನಮ್ಮ ಶರೀರನೇ ನಮಗೆ ಶಾಶ್ವತ ಅಲ್ಲ ಅಂದ್ರೆ ಸಂಪತ್ತು ಹೆಂಗೆ ನಮಗೆ ಶಾಶ್ವತ ಆಗ್ತದೆ? ಭೌತಿಕ ಸಂಪತ್ತು ನಮಗೆ ಶಾಶ್ವತ ಅಲ್ಲ. ಅದಕ್ಕೆ ಹೇಳ್ತಾರೆ, ದೃಢವಲ್ಲ ನೋಡಿರೇ ನಿಮ್ಮೊಡಲ, ದೃಢವಲ್ಲ ನೋಡಿರೇ ಸಂಸಾರ ಸುಖವ. ಈ ಸಂಸಾರದಲ್ಲಿ ಸಿಕ್ಕಿರ್ತಕ್ಕಂಥ ಸುಖನೂ ಕೂಡ ಅದನ್ನು ಶಾಶ್ವತ ಅಲ್ಲ. ಭಾಳ ಪ್ರೀತಿಲಿಂದ ಮಗನಿಗೆ ಬೆಳೆಸ್ತೇವೆ, ಇವ ಮುಂದೆ ನಮಗೆ ನೋಡ್ಕೊಳ್ತಾನಂತೀವಿ. ಒಂದು ದಿನ ವಾದ್ ಹೋದನಂದ್ರೆ ಅವಾಗ ದುಃಖ ಪಡ್ತೀವಿ, ಯಾಕಾರ ಇವನಿಗೆ ಮಾಡಿದೆವು, ಯಾಕಾರ ಇವನಿಗೆ ಇಟ್ಟೆವು. ನಮ್ಮ ಜೀವನಕ್ಕೆ ಮಾಡ್ಕೊಳ್ಳಾರ್ದಾಗ ಇವನಿಗೆ ಇಟ್ಟೆವು ಅಂತ ತಿಳ್ಕೊಳ್ತೀವಿ. ಆದರೂ ಕೂಡ ಅದನ್ನು ಶಾಶ್ವತ ಸುಖ ಅಲ್ಲ. ದೃಢವಲ್ಲ ನೋಡಿರೆ ಸಂಸಾರ ಸುಖವ, ಚನ್ನಮಲ್ಲಿಕಾರ್ಜುನ ಬರೆದ ಬರಹ ತೊಡೆಯದ ನಕ್ಕ. ಆ ಪರಮಾತ್ಮ ಬರೆದಿರ್ತಕ್ಕಂಥ ಬರಹ ನಮ್ಮದು ಅಳು ಹೋಗೋದಕ್ಕಿಂತ ಮುಂಚೆ ಕೂಡಲೇ ಬೇಗ ಬೇಗ ಶರಣೆನ್ನಿರಿ ಅಂತ ಹೇಳ್ತಾಳೆ. ಅದಕ್ಕೆ ನಾವು ಯಾರಿಗೆ ಶರಣಾಗಬೇಕಂದ್ರೆ ಪರಮಾತ್ಮನಿಗೆ ಶರಣಾಗಬೇಕು. ಪರಮಾತ್ಮನಿಗೆ ಶರಣಾದೇವು ಅಂದ್ರೆ ಜೀವನ ಆನಂದಮಯವಾಗ್ತದ. ಅದಕ್ಕೆ ಹೇಳ್ತಾರೆ ಬಸವಣ್ಣರು, ಸಂಸಾರವೆಂಬುದೊಂದು ಗಾಳಿಯ ಸುಡು. ಒಂದು ವಚನ ಭಾಳ ಚಂದ ನೆನ್ಪಿಟ್ಕೋಬೇಕು. ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಇದನ್ನೆಚ್ಚಿ ಕೆಡಬೇಡ, ಮರೆಯದೇ ಪೂಜಿಸು ಕೂಡಲ ಸಂಗಮ ದೇವನ. ಮರಿಬಾರ್ದು ಅಂತ. ಯಾರಿಗೆ ಮರಿಬಾರ್ದು? ಪರಮಾತ್ಮನಿಗೆ. ಹೆಂಗೆ ಮರಿಬಾರ್ದು? ಅದಕ್ಕೆ ನೆನಪಿಟ್ಕೋಬೇಕು. ನಾ ಎಲ್ಲ ಕಡೆ ಹೋದಾಗ ಒಂದು ಮಾತು ಹೇಳ್ತಿರ್ತೀನಿ. ಏನು ಮಾತು ಹೇಳ್ತಿರ್ತೀನಿ ಅಂದರೆ, ನೀವು 1000 ದೇವ್ರ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಿರಿ, 1000 ದೇವ್ರಿಗೆ ನೆಲ ಆಳಿರಿ, 1000 ದೇವ್ರಿಗೆ ಪಾದಯಾತ್ರೆಗೆ ಹೋಗ್ರಿ, ಕೊನೆಗೆ ಸತ್ತಾಗ ನಮ್ಮ ಹಿಂದೆ ಯಾರು ಬರ್ತಾರೆ ಹೇಳ್ರಿ? ಯಾರ ಬಂದಾರೆ? ಭಾಳ ದೇವತೆ ಪೂಜೆ ಮಾಡ್ತಾಳಿರಿ, ಒಂದು ದೇವತೆಗೆ ಒಯ್ದು ಹಾಕಾರಂತ ಯಾರ ಹಾಕ್ಯಾರೇನು? ಭಾಳ ಸಂಘ ದೇವ್ರಿಗೆ ಹೋಯ್ತೀರಿ, ಒಂದು ಮೂರ್ತಿ ಒಯ್ದು ಹಾಕಾರಂತ ಯಾರ ಅಂದ್ರೆ ಇಲ್ಲ. ನಮ್ಮ ಹಿಂದೆ ಬರೋದು ಒಂದೇ ಅದ. ಯಾವುದದ? ಇವು ಒಬ್ಬನೇ ಬರೋದು. ಹೆಂಡರು ಬರಲ್ಲ, ಮಕ್ಕಳು ಬರಲ್ಲ, ಆಸ್ತಿ ಬರಲ್ಲ, ಪ್ಲಾಟ್ ಬರಲ್ಲ, ಯಾರ್ಯಾರು ಬರಲ್ಲ. ಮತ್ತು ಇಂಥ ಜಾಗದಾಗ ಇಡ್ತಾರಂದ್ರೆ ಇಟ್ಟು ತಿರುಗಿ ನೋಡಲ್ಲ, ಎಲ್ಲ ಬರ್ತಾವ. ಯಾವ್ದು ತಿರುಗಿ ಬರಲ್ಲ. ಯಾವುದು ಬರ್ತದೆ? ಯಾವಾಗಲೇ
ಇವ ಒಬ್ಬನೇ ಬರವದನ, ಅದಕ್ಕೆ ಕೈದಾಗ ಹಿಡ್ಕೊಂಡು ಮಾತಾಡ್ಬೇಕಂತ. ಪೂಜಾ ಅಂದ್ರೆ ಮತ್ತೇನಲ್ಲ, ಏನಂತ ಮಾತಾಡಬೇಕು? ತಂದೆ ನೀನು, ತಾಯಿ ನೀನು, ಬಂಧು ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ದಿನ ಹಿಡ್ಕೊಂಡು ಇವನಿಗೆ ಮಾತಾಡ್ಬೇಕು. ಪೂಜೆ ಮಾಡೋದಂದ್ರೆ ಏನಿಲ್ಲ, ಮಾತಾಡ್ಬೇಕು. ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ನಿನಗೆ ಬಿಟ್ಟು ನನ್ನ ಜೊತೆ ಯಾರೂ ಬರಲ್ಲ, ನಿನಗೆ ಬಿಟ್ಟು ನನ್ನ ಜೊತೆ ಯಾರೂ ಬರಲ್ಲ ಅಂತ ಇವನಿಗೆ ಹಿಡ್ಕೊಂಡು ದಿನ ಮಾತಾಡ್ತಾ 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 ಹೋಗ್ಬೇಕು. ನಿಮಗೆ ದುಃಖ ಆಗ್ಯದಂದ್ರೂ ಇವನ ಜೊತೆನೇ ಮಾತಾಡಬೇಕು, ನಿಮಗೆ ಆನಂದ ಆಗ್ಯದಂದ್ರೂ ಇವನ ಜೊತೆನೇ ಮಾತಾಡ್ಬೇಕು. ಪ್ರತಿದಿನ ಕೈದಾಗ ಹಿಡ್ಕೊಂಡು ಇವನ ಜೊತೆ ಮಾತಾಡಬೇಕು. ನೀನೇ ನನಗೆ ಬಿಟ್ಟು ದಿಕ್ಕು, ನಿನಗೆ ಬಿಟ್ಟು ಮತ್ಯಾರಿಲ್ಲ ಅಂತ ಪೂಜೆ ಮಾಡ್ಕೊಂಡು ಅವನಿಗೆ ನೋಡ್ತಾ ಹೋಗ್ರಿ. ಹೋಗೋ ದಿನ ಅವ ಅಂತನಂತ ಅಂಜಬೇಡ, ನಿನ್ನ ಜೊತೆ ನಾವು ಒಳಗಿದ್ದೆ ಅಂತನಂತ, ನಿನ್ನ ಜೊತೆ ನಾ ಬರ್ತೀನಿ ನಡಿ ಅಂತ. ಒಂದು ವೇಳೆ ಇದ್ದಾಗ ಇವನಿಗೆ ಬಿಟ್ಟು ಅಲ್ಲದನ ಇಲ್ಲದನ, ಆ ಊರಾಗದನ್ ಈ ಊರಾಗದನ್ ಎಲ್ಲ ಊರಾಗ ಹುಡುಕಿ ಎಲ್ಲಿ ಸಿಗ್ಲಾರ್ದಾಗ ಕೊನೆಗೆ ಇವನಿಗೆ ತೊಗೊಂಡು ಒಳಗೆ ಹೋಗೋ ಪರಿವ ಅಂತನಂತ ಇದ್ದಾಗ ಒಂದು ದಿನ ನಾನು ನೋಡಿಲ್ಲ, ಒಂದು ದಿನ ನಾನು ಪೂಜೆ ಮಾಡಿಲ್ಲ, ಒಂದು ದಿನ ನನಗೆ ಕೊಳ್ಳಾಗ ಹಾಕಿಲ್ಲ, ನನಗೆ ಎಲ್ಲೋ ಇಟ್ಟು ನೀ ಎಲ್ಲ ಕಡೆ ಅಡ್ಡಾಡಿದೆ, ನಡಿ ನಿನಗೆ ಒಳಗೆ ತೋರಿಸ್ತೆ ಅಂತನಂತ, ನಿನಗೆ ಒಳಗೆ ತೋರಿಸ್ತೆ ಅಂತ. ನಾನು ಅದಕ್ಕೆ ಹೇಳ್ತಾರೆ ಬಸವಣ್ಣವ್ರು, ಮರೆಯದೇ ಪೂಜಿಸು. ಭಾಳ ಸ್ಪಷ್ಟತೆ ಇದೆ ಬಸವಣ್ಣನವರಲ್ಲಿ, ಮರೆಯದೇ ಪೂಜಿಸು, ಯಾವತ್ತೂ ಕೂಡ ಮರಿಬೇಡ. ಯಾರಿಗೆ ಮರಿಬೇಡ? ಶಾಶ್ವತ ಸುಖ ಕೊಡ್ತಕ್ಕಂಥವನು ಪರಮಾತ್ಮ ನಿನ್ನ ಒಳಗದನ. ಎಷ್ಟು ಚಂದ ಹೇಳ್ತಾರಂತಂದ್ರೆ, ಲಿಂಗಯ್ಯ ನಮ್ಮ ಜೊತೆಗಿದ್ರು ಜೀವನದಾಗ ಏನು ಬೇಕು? ಲಿಂಗಯ್ಯ ನಮ್ಮ ಜೊತೆಗಿದ್ರು ಏನು ಕೂಡ ಬೇಕಾಗಲ್ಲ. ಗುಡಿಯೊಳಗಿದ್ದು ಗುಡಿಯ ನೇಣ ಕೊಯ್ದಡೆ, ಗುಡಿಯ ದಡಿ ಬಿದ್ದು ಹಲ್ಲು ಹೋಗೋದು ಮಾಡ್ಬೋದೆ. ಪೊಡಗಿವೀಶ್ವರನ ಗರ್ಭಾವಸಾನದೊಳಗಿರ್ದು ಮತ್ತೊಂದು ದೈವ ಉಂಟೆಂದು ನುಡಿವಿರಿ. ಎಷ್ಟು ಚಂದ ಹೇಳ್ತಾರೆ ಬಸವಣ್ಣರಂತಂದ್ರೆ, ಒಂದು ಮಂಟಪದಾಗ ಕುಂತು ಮಂಟಪ ಪಿಲ್ಲರ್ ಕಡ್ದು ಅದ್ರ ಕೂಡ್ತೇವಂದ್ರೆ ಆಯ್ತದೇನು? ಮಂಟಪ ನಮ್ಮ ಮ್ಯಾಲೆ ಬಿದ್ದು ನಾವು ಒಳಗೆ ಹಲ್ಲು ಮುರಿದು ಹೋಗ್ತವ. ಹಂಗ ಪರಮಾತ್ಮನ ಒಳಗೆ ಉಳಿದು ಮತ್ತು ಪರಮಾತ್ಮ ಬೇರೆವನ ಅಲ್ಲನ ಇಲ್ಲನ ಅಂತ ಹುಡುಕ್ತೇವಂತಂದ್ರೆ ಬಸವಣ್ಣರು ಹೇಳ್ತಾರೆ, ದ್ರೋಹ ಪರಮಾತ್ಮನಿಗೆ ಮಾಡಬೇಡ, ಪರಮಾತ್ಮ ಲಿಂಗದ ಸ್ವರೂಪವಾಗಿ ನಿನ್ನ ಜೊತೆಗದನ, ಸದಾ ನಿನ್ನನ್ನು ಕಾಯ್ತಕ್ಕಂಥವದನ, ಅವನಿಗೆ ಬಿಟ್ಟು ಮತ್ತೇನು ಇಲ್ಲ ಅಂತಕ್ಕಂಥ ಭಾವ ಬಂತು ಅಂತಂದ್ರೆ ನಮಗೆ ಸದಾಕಾಲ ರಕ್ಷಣೆ ಮಾಡ್ತಕ್ಕಂಥ ಪರಮಾತ್ಮ ನಮ್ಮ ಎದೆ ಮೇಲೆ ಸಿಕ್ಕೇನ. ನಾವು ಒಂದು ಹೆಮ್ಮೆ ಪಡಬೇಕು. ಇಡೀ ಜಗತ್ತಿನಲ್ಲಿ ದೇವರನ್ನ ಎದೆ ಮೇಲೆ ಕಟ್ಕೊಂಡು ಅಡ್ಡಾಡ್ತಕ್ಕಂಥ ಧರ್ಮ ಅದು ಲಿಂಗಾಯತ ಧರ್ಮ ಅದಂತ ನಾವು ಹೆಮ್ಮೆ ಪಡಬೇಕು. ಹುಟ್ಟಿದಾಗ ನಮ್ಮ ಜೊತೆಗೆ ಬಂದಿರತಕ್ಕಂಥ ಲಿಂಗಯ್ಯ ಎಲ್ಲಿ ತನ ಅದನ? ಕೊನೆಗೆ ಹೋಗುವವರೆಗೂ ನಮ್ಮ ಜೊತೆಗೆ ಕಾಪಾಡ್ತಾನ, ಪ್ರತಿ ಕ್ಷಣ ನಮ್ಮ ಜೊತೆಗಿರ್ತಾನ. ನಮ್ಮ ಜೊತೆ ಒಂದು ಸರಿ ನಮ್ಮ ಸತಿ ಇರ್ಬೋದು ಇಲ್ಲ, ನಮ್ಮ ಮಕ್ಕಳು ಇರ್ಬೋದು ಇಲ್ಲ, ನಮ್ಮ ಸಂಸಾರ ಇರ್ಬೋದು ಇಲ್ಲ, ಎಲ್ಲವೂ ಕೂಡ ನಮ್ಮಿಂದ ದೂರ ಆಗ್ಬೋದು. ದೂರ ಆಗದೆ ಇರ್ತಕ್ಕಂಥ ಲಿಂಗಯ್ಯ ನಮ್ಮ ಪರಮಾತ್ಮ ನಮ್ಮ ಜೊತೆಗದನ. ಅದಕ್ಕೆ ಇವನನ್ನ ಮರಿಬೇಡ, ಇವನಿಗೆ ಪರಮಾತ್ಮನನ್ನು ಸದಾ ಪೂಜೆ ಮಾಡುವಂತ ಬಸವಣ್ಣರು ಹೇಳ್ತಾರೆ. ಅದಕ್ಕೆ ನಮ್ಮ ಪ್ರಾರ್ಥನೆ ನಾವು ಬಂದು ಭಾಗವಹಿಸೋದು ಇದು ಎಲ್ಲವೂ ಎದಕ್ಕಂತಂದ್ರೆ ಅವನನ್ನು ಮರಿಬೇಡ. ಅದಕ್ಕೆ ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡು. ಇವೆರಡೂ ಶಾಶ್ವತ ಅಲ್ಲ, ಶಾಶ್ವತವಾಗಿರ್ತಕ್ಕಂಥ ಸುಖ ಒಂದೇ ಅದ, ಅದು ಪರಮಾತ್ಮನ ಸುಖ ಅದ. ಅದಕ್ಕೆ ಜೀವನ ಅಲ್ಪ ಅದ. ಒಬ್ಬ ಶೈರಿಕಾರ ಭಾಳ ಚಂದ ಹೇಳ್ತಾನೆ, ಹತ್ತಿ ಕಿವಿಯಲ್ಲಿಟ್ಟುಕೊಂಡರೆ ಶೀತ, ಭಾಳ ಶೀತ ಆಗ್ಲತ್ತಂದ್ರೆ ಹತ್ತಿ ಕಿವಿಯಾಗಿ ಇಟ್ಕೊಳ್ತೀರಿ. ಅದೇ ಹತ್ತಿ ಮೂಗಿನಲ್ಲಿಟ್ಟರೆ ಗೋತ, ಅದೇ ಹತ್ತಿ ಮೂಗಿನಲ್ಲಿಟ್ಟರೆ ಗೋತ. ಹತ್ತಿ ಕಿವಿಯಿಂದ ಮೂಗಿನ ಒಳಗೆ ಬರುವುದರೊಳಗಾಗಿ ಅನುಭವಿಸೋದೇ ನಿಜವಾದ ಜೀವನ ಅಂತ ಹೇಳ್ತಾರೆ. ಬಹಳ ಅಲ್ಪ ಜೀವನದ. ಅಳಗ್ ಹೋಗೋದಕ್ಕಿಂತ ಮುಂಚೆ ಪೂಜಿಸು, ಅಳಗ್ ಹೋಗೋದಕ್ಕಿಂತ ಮುಂಚೆ ನೆನೆ, ಅಳಗ್ ಹೋಗೋದಕ್ಕಿಂತ ಮುಂಚೆ ಪ್ರಾರ್ಥಿಸು ಅಂತ ಹೇಳ್ತಾರೆ. ಅದಕ್ಕೆ ಜೀವನ ಅಲ್ಪವಾಗಿರ್ತಕ್ಕಂಥ ಜೀವನ, ಅಳಗ್ ಹೋಗೋದಕ್ಕಿಂತ ಮುಂಚೆ ಪ್ರಾರ್ಥನೆ ಪೂಜೆ ನಮ್ಮ ಶಾಶ್ವತ ಸುಖವನ್ನು ಕೊಡ್ತಕ್ಕಂಥ ಆಗ್ತವ. ಹಿಂಗೆ ಒಂದು ಊರ ಪ್ರವಚನ ನಡೆದಿತ್ತು. ಎಲ್ಲರೂ ಪ್ರವಚನಕ್ಕೆ ಬರ್ತಾ ಇದ್ರು, ಎಲ್ಲರೂ ಭಾಗವಹಿಸ್ತಿದ್ರು. ಅಗರ್ಭ ಶ್ರೀಮಂತ ಕಟ್ಟೆ ಮೇಲೆ ಕುಂತಿದ್ರು. ಏನೂ ಕಡಿಮೆ ಇರಲಿಲ್ಲ, ಆಸ್ತಿ ಕಡಿಮೆ ಇರಲಿಲ್ಲ, ಎಲ್ಲ ಇತ್ತು. ಆದರೂ ಒಂದು ಕೊರಗಿತ್ತು, ಏನಂದ್ರೆ ಎಲ್ಲ ಅದ್ರ ಸಮಾಧಾನ ಇರಲಿಲ್ಲ. ಎಲ್ಲ ಇತ್ತು, ಸಮಾಧಾನ ಇರಲಿಲ್ಲ. ಎಲ್ಲರೂ ಬೆಳಗಾಗಿ ತಕ್ಷಣ ಮುಖ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ವಿಭೂತಿ ಹಚ್ಕೊಂಡು ಆರಾಮಾಗಿ ಮಂಟಪದಾಗ ಬರ್ತಾ ಇದ್ರು. ಬರೋರಿಗೊಬ್ರಿಗೆ ನಿಂದ್ರಿಸಿ ಕೇಳೋನು, ಏನು ಹೋಗಿ ಸಿಗುತ್ತದಲ್ಲಿ ಪ್ರವಚನಕ್ಕೆ ಹೋದ್ರ ಅಂತ ಕೇಳೋನು. ಅವ್ರು ಹೇಳೋರು ಏನಿಲ್ಲ, ನಮ್ಮ ಗುರುಗಳ ಹತ್ರ ಹೋಗಿ ಒಂದು ಅರ್ಧ ತಾಸು ಪ್ರವಚನ ಕೇಳಿದೆ ಅಂದ್ರೆ ಮನಸ್ಸಿಗೆ ನೆಮ್ಮದಿ ಸಿಗ್ತದ, ಆನಂದ ಸಿಗ್ತದ. ಆ ಆನಂದ ತೊಗೋಬೇಕಂತ ಮಂಟಪಕ್ಕೆ ಹೋಗ್ತೀವಿ ಅಂದರು. ಅವ ಅಂದನು, ನಿಮ್ಮ ಗುರುಗಳು ನನಗೂ ಆನಂದ ಕೊಡ್ತಾರೇನೋ ಅಂದರು. ನಮ್ಮ ಗುರುಗಳು ಯಾರು ಹೋದ್ರು ಅವ್ರಿಗೆ ಕೊಡ್ತಾರ, ಹಂಗಂದ್ರೆ ನಡಿ ನಾನು ಬರ್ತೀನಿ ಅಂತ ಪ್ರವಚನಕ್ಕೆ ಬಂದನು. ಎಂದೂ ಮಂಟಪದಾಗ ಕಾಲಿಡ್ಲಾರ ಮನುಷ್ಯ ಮಂಟಪದೊಳಗೆ ಬಂದನು. ಪ್ರವಚನ ಪ್ರಾರಂಭ ಆಯಿತು, ಪ್ರವಚನದಾಗ ಕುಂತನು. ಭಾಳ ಚಂದ ನಿದ್ದೆ ಯಾವಾಗ ಬರ್ತು ಅಂದ್ರೆ ಪ್ರವಚನಕ್ಕೆ ಬಂದಾಗೆ.
ನೀವು ನೋಡಿ ತಿಳಿಯಲೋಯ್ತಂದ್ರೆ ಎಷ್ಟು ಚಂದ ನಿದ್ದೆ ಬರ್ತದ, ಭಾಳ ಆರಾಮ್ ನಿದ್ದೆ ಬರ್ತದ. ದಿನ ಕೇಳೋರಿಗೆ ಆನಂದ ಅನಿಸ್ಲತ್ತಿತ್ತು. ಅವತ್ತೇ ಬಂದಿನೋ ಕಟ್ಟೆ ಹಿಂದೆ ಕುಂತಿನೋ, ಆರಾಮ್ ನಿದ್ದೆ ಬಂತು, ನಿದ್ದೆ ಹತ್ತಿತು. ಒಂದು ತಾಸು ಪ್ರವಚನ ಮುಗೀತು. ಎಲ್ಲರೂ ಪ್ರವಚನ ಮುಗಿಸ್ಕೊಂಡು ಎದ್ದು ನಿಂತರು. ಅವಾಗ ಹಳ್ಳಗ ಕೇಳೋನು ಮುಗೀತಾ ಪ್ರವಚನ ಒಂದು ಎಲ್ಲರೂ ಮುಗೀತು. ನನಗೇನು ಸಿಗಲೋಯ್ತು. ನಾನು ಏನು ಸಿಕ್ಕಿಲ್ಲ ಅಂದ್ರೆ ಗುರುಗಳ ಹತ್ರ ಹೋಗಿ ಕೇಳಿ ಕೊಡ್ತಾರ ಅಂದರು ಅವರು. ಎದ್ದು ಗುರುಗಳ ಹತ್ರ ಬಂದನು, ಗುರುಗಳೇ ನಿಮ್ಮ ಪ್ರವಚನ ಕೇಳಿದ್ರೆ ಸಮಾಧಾನ ಶಾಂತಿ ಸಿಗ್ತದೆ ಅಂತ ಹೇಳ್ಯಾರ. ಒಂದು ತಾಸು ಐತು ಕುಂತೀನಿ, ನನಗೇನೂ ಸಿಕ್ಕಿಲ್ಲ, ನನಗೂ ಒಂದು ಎರಡು ಮಾತು ಸಮಾಧಾನ ಆಗವ ಹೇಳ್ರಿ ಅಂದನು. ಗುರುಗಳಂದರು, ತಮ್ಮ ಪುಕ್ಷಟೆ ಏನೂ ಕೊಡ್ಲಾಕ್ ಬರಲ್ಲ, ಕಾಯಿ ಇಲ್ಲ ಕರ್ಪೂರ ಇಲ್ಲ, ಬಂದು ನಿನ್ನ ಗುಡಿಗೆ ಅಂದ್ರೆ ದೇವ್ರಂತಾನಂತ, ವರ ಇಲ್ಲ ಪ್ರಸಾದ ಇಲ್ಲ, ನಡಿ ನಿನ್ನ ಮನೆಗೆ ಅಂತಾನಂತ. ಏನಾರ ತೊಗೋಬೇಕಾದ್ರೆ ಏನಾರ ಕೊಡಬೇಕು. ನನ್ನ ಬಲ್ಲಿ ಕೇಳಕ್ಕೆ ಬಂದಿದ್ರೆ ನನಗೆ ಏನಾರ ಕೊಡಬೇಕಲ್ಲ ಅಂದನು. ಅವ ಅಂದನು, ಏನು ಬೇಕು ಹೇಳ್ರಿ ಗುರುಗಳೇ ಅಂದನು. ಗುರುಗಳಂದ್ರೆ ಏನು ಬೇಡ, ಮೊದಲು ಮನೆಗೆ ಹೋಗು, ನಿಮ್ಮ ಮನೆಗೆ ಯಾವುದಕ್ಕೂ ಉಪಯೋಗ ಆಗದೇ ಇರ್ತಕ್ಕಂಥ ಏನಾರ ಸಾಮಾನು ಇತ್ತಂದ್ರೆ ತೊಗೊಂಡು ಬಾ, ಅದು ತೊಗೊಂಡು ನಿನ್ನ ಸಮಾಧಾನದ ಎರಡು ಮಾತು ಹೇಳ್ತೆ ಅಂದು. ಆಗ್ಲಂತ ಮನೆಗೆ ಹೋಗ್ತಾನೆ. ನಿಮ್ಗೆ ಹೇಳ್ತೀನಿ, ಮನೆಗಿಂದ ಯಾವ ಸಾಮಾನು ಮುಟ್ತಾನೆ ಎಲ್ಲ ಕೆಲಸಕ್ಕೆ ಬರ್ತೀವಿ, ಏನು ಮುಟ್ಟೋದು ಕೆಲಸಕ್ಕೆ ಬರ್ತೀವಿ. ಕೊನೆಗೆ ಏನು ಮಾಡೋಣ ಅಂತ ಆ ಕಡೆ ಈ ಕಡೆ ನೋಡೋನು. ಒಂದು ಮೂಲ್ಯಾಗ ಅವನ ಹೆಂಡತಿ ಹಳೆ ಬಟ್ಟೆಗಳೆಲ್ಲ ಹರಿದು ಗಂಟು ಕಟ್ಟಿ ಇಟ್ಟಿಳು ಒಂದು ಕಡೆ. ಅವೊಂದು ಮನೆಗಿನ ಸಾಮಾನು ಕೆಲಸಕ್ಕೆ ಬರ್ತಾವೆ, ಇವು ಹಳೆ ಬಟ್ಟೆ ಅದಾವೆ, ಇವೇನೂ ಕೆಲಸಕ್ಕೆ ಬರಲ್ಲ, ಇವು ಗುಡುಗೋಡಿ ಕೊಟ್ಟು ಸಮಾಧಾನ ತೊಗೊಂಬರಂತ ಗಂಟು ಎತ್ಕೊಂಡು ಬರಬೇಕಂದನು. ಹೆಂಡತಿ ಕೇಳಲು, ಎಲ್ಲಿ ಒಯ್ಲತ್ತೀರಿ ಏನು ಅವಂದನು. ಗುರುಗಳು ಏನಾರ ಖಾಲಿ ಸಾಮಾನು ತೊಗೊಂಡು ಬಂದಾರ, ಇವು ಬಟ್ಟೆ ಅವ, ಏನೂ ಕೆಲಸಕ್ಕೆ ಬರಲ್ಲ, ಇವು ಕೊಟ್ಟು ಸಮಾಧಾನ ತೊಗೊಂಬರಂತ ಒಯ್ಲತ್ತೀನಿ ಅಂದ್ರೆ ಹೆಂಡತಿ ಅಂದಳು, ಯಾರು ಹೇಳ್ಯಾರ ನಿಮಗೆ ಕೆಲಸಕ್ಕೆ ಬರಲ್ಲ ಅಂತ? ಅವೆಲ್ಲ ಸೇರಿಸಿ ನಾ ಕೌದಿ ಹೊಲ್ಯಾರಂದಿನಿ ಇಡ್ರಲ್ಲಿ ಅಂದಳು. ಅವ ಅಂದನು, ಅವು ಕೆಲಸಕ್ಕೆ ಬರ್ತಾರೆ, ಮತ್ತೇನು ಕೊಡ್ಯಾರಂತ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಲ್ಲ. ಒಂದು ಆಕಳು ನಿಂತಿತ್ತು, ಆಕಳು ಸಗಣಿ ಇಡ್ತು. ಅವ ಅಂದನು, ಮನೆಗಿನ ಸಾಮಾನು ಕೆಲಸಕ್ಕೆ ಬರ್ತಾವೆ, ಈ ಸಗಣಿ ಏನು ಕೆಲಸಕ್ಕೆ ಬರ್ತದೆ? ಈ ಸಗಣಿ ಒಯ್ದು ಗುರುಗಳಿಗೆ ಕೊಡ್ಯಾರಂತ. ಸಗಣಿ ಮುಟ್ಲಕ್ಕೆ ಹೋದನು, ಸಗಣಿ ಮಾತಾಡ್ತಂತ, ಮುಟ್ಬೇಡ ನೀ ನನಗೆ ಅಂತಂತ. ಸಗಣಿ ಮಾತಾಡ್ತದ, ಮುಟ್ಬೇಡ ನೀ ನನಗೆ. ಏನು ಅನ್ಕೊಂಡಿದ್ನ, ಏನೂ ಕೆಲಸಕ್ಕೆ ಬರಲ್ಲ ಅಂತ ನಿನಗೆ ಯಾರು ಹೇಳ್ಯಾರ? ಇಟ್ಟರೆ ಸಗಣಿ ಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನಿನ್ನ ಸಲಿಗೆ ವಿಭೂತಿ ಯಾದೆ, ನೀ ಯಾರಿಗಾದೆ ಎಲೆ ಮಾನವ ಅಂತ ಕೇಳ್ತಾನೆ. ಇಟ್ಟರು ಸಗಣಿ ಇದ್ದೀನಿ, ತಟ್ಟರು ಕುರುಳಿದ್ದೀನಿ, ಸುಟ್ಟರು ನೀನು ಹಣಿಗೆ ವಿಭೂತಿ ಐತೀನಿ, ನೀ ಯಾರಿಗೈತಿ ಅಂದ ತಕ್ಷಣ ಪ್ರಜ್ಞೆ ಆಯಿತು. ಗುರುಗಳು ಏನು ಹೇಳ್ಯಾರ ಅಂತ ವಿಚಾರ ಮಾಡೋನು. ಒಳಗೆ ಬಂದು ನೋಡ್ತಾನೆ. ಒಳಗೆ ಬಂದು ನೋಡೋದ್ರೊಳಗಾಗ ಒಂದು ಬಸವಣ್ಣವ್ರ ವಚನ ಬುಕ್ಕಿತ್ತು. ವಚನ ಬುಕ್ಕಿತ್ತು, ತೆಗೆದು ನೋಡ್ತಾನೆ. ಬಸವಣ್ಣವ್ರ ವಚನ ಬರೆದಿರು. ವ್ಯಾಧ್ಯನೊಂದು ಮಲವ ತಂದಡೆ ಸಲುವ ಹಾಗಕ್ಕೆ ಬೆಲೆಗೈವರಯ್ಯ, ನೆಲನಾಳದ ರಾಜನ ಹೆಣನೆಂದಡೆ ಒಂದು ಅಡಿಕೆಗೂ ಕೊಂಬುವರಿಲ್ಲ, ಮೊಲಕ್ಕಿಂತ ಕರ ಕಷ್ಟ ನರನ ಬಾಳುವೆ, ಸಲೆ ನಂಬೋ ನಮ್ಮ ಕೂಡಲ ಸಂಗಮ ದೇವಂಗೆ. ಒಬ್ಬ ಬೇಡ ಒಂದು ಮಲ ಹಿಡ್ಕೊಂಡು ಬಂದನಂದ್ರೆ ಯಾರ 10 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾರೆ. ಆದ್ರೆ ಇಡೀ ಭೂಮಂಡಲನೇ ಆಳಿರ್ತಕ್ಕಂಥ ರಾಜ ಸತ್ತನಂದ್ರೆ ಅವನ ಹೆಣ ಒಂದು ಅಡಿಕೆಗೂ ಕೊಂಬುವರಿಲ್ಲ, ಒಂದು ಅಡಿಕೆಗೂ ಖರೀದಿ ಮಾಡೋರಿಲ್ಲ. ಮೊಲಕ್ಕಿಂತ ಕರ ಕಷ್ಟ, ಮೊಲಕ್ಕಿಂತಲೂ ಕನಿಷ್ಠವಾಗಿರ್ತಕ್ಕಂಥ ಜೀವನ ಅದು ಮಾನವ ಜೀವನದ. ಸಲೆ ನಂಬೋ ಕೂಡಲ ಸಂಗಮ ದೇವಂಗೆ, ಅವನನ್ನು ನಂಬು ಅಂತಕ್ಕಂಥ ವಚನ ಓದ್ತಾನ. ಅರಿವಾಗ್ತದ. ಗುರುಗಳು ಏನು ಖಾಲಿ ಸಾಮಾನು ತೊಗೊಂಡು ಬಂದಾರ ಅಂತ ಗೊತ್ತಾಗ್ತದ. ಓಡಿ 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 ಮಂಟಪಕ್ಕೆ ಬರ್ತಾನೆ. ಗುರುಗಳು ಕುಂತಿರ್ತಾರ. ಗುರುಗಳ ಮುಂದೆ ಸಾಷ್ಟಾಂಗ ಹಾಕ್ತಾನ. ಗುರುಗಳೇ ಖಾಲಿ ಸಾಮಾನು ತೊಗೊಂಡು ಬಂದಿರಲ್ಲ, ತಂದಿನ ತೊಗೊಂಡು ಉದ್ಧಾರ ಮಾಡ್ರಿ ಅಂತಾನ. ಗುರುಗಳು ಕೇಳ್ತಾರೆ, ಶಿಷ್ಯ ಏನು ಖಾಲಿ ಸಾಮಾನು ತಂದಿದಂದ್ರೆ ಈ ಶರೀರನೇ ಖಾಲಿ ಅದ ಗುರುಗಳು, ಇದು ನಿಮಗೆ ಅರ್ಪಿಸ್ಬಿಟ್ಟಿನಿ, ತಗೊಂಡು ಉದ್ಧಾರ ಮಾಡ್ರಿ ಎಂದು. ಗುರುವಿಗೆ ತನ್ನನ್ನು ತಾನು ಅರ್ಪಿಸಿಕೊಳ್ಳು ಅಂದುಕೊಂಡನಂತ. ಗುರುಗಳಂದ್ರಂತ, ಶಿಷ್ಯ ಈಗ ನಿಂಗೆ ಸಮಾಧಾನದ ಮಾತು ಹೇಳಬೇಕಾಗಿಲ್ಲ, ಜೀವನನೇ ಸಮಾಧಾನ ಆಯ್ತದ ಹೋಗು ಅಂದ್ರಂತ. ಅದಕ್ಕಾಗಿ ಶಾಶ್ವತ ಸುಖ. ಅದಕ್ಕೆ ಹೇಳ್ತಾರೆ, ಸಾಕೆನಿಸದ ಸವೆಯದ ಮತ್ತೊಂದು ಬೇಕೆನಿಸದ ಸುಖವೇ ಅದು ಶಾಶ್ವತ ಸುಖ, ಅದು ಲಿಂಗ ಸುಖ ಅಂತ ಹೇಳ್ತಾರೆ. ಅಂಥ ಸುಖ ನಮಗಾಗಬೇಕಾಯ್ತಂದ್ರೆ ಇಂಥ ಶರಣರ ಸಂಘ ಭಾಳ ಅವಶ್ಯಕತೆ ಅದ. ಅದಕ್ಕಾಗಿ ವಾರಕ್ಕೊಮ್ಮೆ ನೀವಂತರೂ ಮಾಡೇ ಮಾಡ್ತೀರಿ. ನನಗನ್ನಿಸ್ತು ನೀವು ಯಾರೂ ತಪ್ಪೋರಲ್ಲ. ಇಷ್ಟು ಬಂದು ಚಿನ್ನ ಶಿಸ್ತಿಲಿಂದ ಕುಂತಿದ್ದು ನೋಡ್ರೆ ವಾರಕ್ಕೊಮ್ಮೆ ತಪ್ಪೋರಲ್ಲ ಅಂತ ನನಗನ್ನಿಸ್ತದೆ. ಆದರೂ ದಯವಿಟ್ಟು ಒಂದು ಮಾತು ಹೇಳ್ತೀನಿ, ಎಲ್ಲ ಕಡೆ ಹೋದಾಗ ಒಂದು ಸಮಸ್ಯೆ ಏನದ ಅಂತಂದ್ರೆ, ಮನೆಗಿನ ಮಕ್ಕಳು ಸಂಡೇ ದಿನ 11 ತನಕ ಮಕ್ಕೋತಾರೆ, ನಾವು 6ಕ್ಕೆ ಎದ್ದು ಮಂಟಪಕ್ಕೆ ಬರ್ತೇವೆ. ಒಮ್ಮೆ ಕೇರ್ ಮಾಡೋಣ. ಯಾಕಂತಂದರೆ ಇವತ್ತನ್ನ ನಾವು ನೋಡ್ತಾ ಇದ್ದೀವಿ, ಭಾಳ ಕಡೆ ಯುವಕರು ಈ ಧರ್ಮ ಮಾರ್ಗ ಕಡೆ ಬರ್ತಾ ಇಲ್ಲ. ಅವರನ್ನು ಸ್ವಲ್ಪ ಜಾಗೃತ ಮಾಡಿಕೊಂಡು ಮಕ್ಕಳನ್ನ ಇದ್ರಾಗ ಮುಂದೆ ಮಾಡಿದೆವು ಅಂತಂದ್ರೆ ಅಟ್ಲೀಸ್ಟ್ ಒಂದು 2 ಮಾತು ಅವ್ರ ಜೀವನದಾಗ ಅಳವಡಿಸ್ಕೊಂಡ್ರು ಅಂತಂದ್ರೆ ಮಕ್ಕಳ ಭವಿಷ್ಯ ಭಾಳ ಎತ್ತರಕ್ಕೆ ಹೋಗ್ತದೆ. ನಿಮ್ಮಲ್ಲಂತೂ ಭಾಳ ಚಂದ ಪ್ರಾರ್ಥನೆ ಮಾಡ್ತೀರಿ. ಅದರ ಜೊತೆಗೆ ಈ ತತ್ವ ಬೆಳೆಸ್ತಕ್ಕಂಥ ಜವಾಬ್ದಾರಿ ನಮ್ಮದದ ಅಂತ ತಿಳ್ಕೊಂಡು ಮಕ್ಕಳಲ್ಲಿಯೂ ಕೂಡ ಒಂದು ಭಾವವನ್ನು ಬಿತ್ತುತ್ತಾ ಅವರಿಗೂ ಈ ಮಾರ್ಗದಲ್ಲಿ ತರ್ತಕ್ಕಂಥ ಪ್ರಯತ್ನ ನಾವು ಮಾಡಿದೆವಂತಂದ್ರೆ
ಅಂತಂದ್ರೆ ಬಸವಾದಿ ಶರಣರು ನಮಗಾಗಿ ವಚನ ಸಾಹಿತ್ಯವನ್ನು ತಮ್ಮ ಪ್ರಾಣ ಕೊಟ್ಟು ಇಟ್ಟು ಹೋಗ್ಯಾರೋ ಅವನ್ನ ಬೆಳೆಸ್ಲಿಕ್ಕೆ ಸಾಧ್ಯವಾಗ್ತದೆ. ಅಂತಹ ಕಾರ್ಯ ನಾವು ನೀವೆಲ್ಲ ಮಾಡೋಣ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಇವತ್ತು ನಾನು ಬಂದಿರತಕ್ಕಂಥ ಉದ್ದೇಶದ ಬಗ್ಗೆ ಒಂದೆರಡು ಮಾತಾಡಬೇಕಾಗಿರ್ತಕ್ಕಂಥದ್ದು. ಪಾಂಪ್ಲೆಂಟ್ ಕೊಡ್ಬಿಟ್ಟ ಒಂದೆರಡು ಮಾತು. ನಾನು ಬಂದಿರತಕ್ಕಂಥ ಉದ್ದೇಶ ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಪರಮ ಪೂಜ್ಯ ಶ್ರೀ ಅಕ್ಕ ಅನ್ನಪೂರ್ಣ ತಾಯಿಯವರು ಇಡೀ ಜೀವನನೇ ಗಂಧದ ಕೊರಡಿನಂತೆ ಧರ್ಮಕ್ಕಾಗಿ ತೆಗೆದಿರ್ತಕ್ಕಂಥವ್ರು. ಅವ್ರ ಬಗ್ಗೆ ನಾವು ಅಕ್ಕೋರ ಬಗ್ಗೆ ಮಾತಾಡ್ಬೇಕಾಯ್ತಂತಂದರೆ ಅಕ್ಕರ ಬಗ್ಗೆ ಮಾತಾಡ್ಲಿಕ್ಕೆ ಇವತ್ತಿಗೂ ಕೂಡ ನನಗೆ ಒಂದು ಕಡೆ ರೋಮಾಂಚನ ಆಗ್ತದೆ, ಶಬ್ದನೇ ಸಾಲಲ್ಲೇನೋ ಅನ್ನಿಸ್ತದೆ. ಯಾಕೆಂದರೆ ಅಕ್ಕರು ಮಾಡಿರ್ತಕ್ಕಂಥ ಕ್ರಾಂತಿ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಬೀದರ್ ನಗರದಲ್ಲಿ ವಚನ ವಿಜಯೋತ್ಸವದ ಮುಖಾಂತರವಾಗಿ ನಾಡಿನಾದ್ಯಂತ ಮಾತ್ರವಲ್ಲ ದೇಶ ವಿದೇಶಗಳಿಂದ ಅತಿಥಿಗಳನ್ನು ಕರ್ಕೊಂಡು ಬಂದು ಬೀದರ್ ನಗರದಲ್ಲಿ ವಚನ ಸಾಹಿತ್ಯದ ಮೆರವಣಿಗೆಯನ್ನು ಮಾಡ್ತಕ್ಕಂಥ ಒಂದು ಹೊಸ ಪರಂಪರೆಯನ್ನು ಹುಟ್ಟಾಕಿದ್ರು. ಇವತ್ತು ಆ ಪರಂಪರೆ ಎಷ್ಟು ಬೆಳೆದು ಬಿಟ್ಟದಂದರೆ ಮೊದಲೆಲ್ಲ ಯಾವುದರ ಸ್ವಾಮಿಗಳಿಗೆ ಮೆರವಣಿಗೆ ಮಾಡಬೇಕಾಯ್ತಂದ್ರೆ ಅವ್ರಿಗೆ ರಥದಾಗ ಕೂಡಿಸ್ತಿರು, ಮುಂದಿನ ಹೆಣ್ಮಕ್ಳು ತಲೆ ಮೇಲೆ ಕೊಡ ಇಟ್ಕೊಂಡು ಮೆರವಣಿಗೆ ಮಾಡ್ಕೊಂಡು ನಡೀರಿ ಅಂತ ಹೇಳ್ತಿದ್ರು. ಆ ಪರಂಪರೆ ಹೊಡೆದಾಕಿ ವಚನ ಸಾಹಿತ್ಯವೇ ನಮ್ಮ ಧರ್ಮ ಗ್ರಂಥ, ಬಸವಣ್ಣನೇ ನಮ್ಮ ಧರ್ಮಗುರು ಅಂಥೇಳಿ ವಚನ ಸಾಹಿತ್ಯವನ್ನು ಇಟ್ಟು ತಲೆ ಮೇಲೆ ಗ್ರಂಥ ಇಟ್ಟು ಮೆರೆಸ್ತಕ್ಕಂಥ ಹೊಸ ಪರಂಪರೆ ಹುಟ್ಟಾಕಿರ್ತಕ್ಕಂಥವ್ರು ಅಕ್ಕ ಅನ್ನಪೂರ್ಣ ತಾಯಿಯವರು ಅಂತ ಹೇಳಿಕೆ ಬಹಳ ಸಂತೋಷ ಅನಿಸ್ತದೆ. ಇವತ್ತು ರಾಜ್ಯ ಮಾತ್ರವಲ್ಲ, ಎಲ್ಲೆಲ್ಲಿ ಬಸವ ತತ್ವದ ಕಾರ್ಯಕ್ರಮ ನಡೀತದೋ ಅಲ್ಲೆಲ್ಲೋ ಕೂಡ ವಚನ ಸಾಹಿತ್ಯ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಕ್ಕಂಥ ಹೊಸ ಪರಂಪರೆ ಬೆಳೀತಾ ಬಂತು. ಅದರ ಜೊತೆಗೆ ಪರಮ ಪೂಜ್ಯ ಶ್ರೀ ಅಕ್ಕನವರು ತಮ್ಮ ಇಡೀ ಜೀವಮಾನದಲ್ಲಿ 12 ವರ್ಷ ಶೂನ್ಯ ಸಂಪಾದನೆ ಪ್ರವಚನ ಹೇಳಿದರು. ಅದರ ನಂತರ ಸಂಸಾರದಲ್ಲಿ ಸದ್ಗತಿ, ಜೀವನ ದರ್ಶನ, ಅಕ್ಕನ ದರ್ಶನ, ಅನೇಕ ಪ್ರವಚನಗಳು ಇಡೀ ರಾಜ್ಯಾದ್ಯಂತ ಕೊಟ್ಟರು. ಕೊನೆ ಉಸಿರಿರುವವರೆಗೂ ಅಕ್ಕ ಧರ್ಮ ಪ್ರಸಾರಕ್ಕಾಗಿ ಜೀವನ ಕಳೆದಿರ್ತಕ್ಕಂಥವ್ರು. ಕೊರೋನಾ ಸಂದರ್ಭದಲ್ಲಿ ಯಾವುದೇ ಕಾರ್ಯಕ್ರಮಗಳು ಮಾಡಬಾರ್ದು ಅಂತ ಸರ್ಕಾರದ ಆದೇಶ ಆದಾಗ ಅಕ್ಕರು ನನ್ನಿಂದ ಸಮಾಜಕ್ಕೆ ಕೊಡುಗೆ ಕೊಡ್ಲಾರ್ದಂಗೆ ಇರ್ಲಕ್ಕಾಗಲ್ಲ, ನಾನು ಸಮಾಜಕ್ಕೆ ಏನಾರ ಕೊಡುಗೆ ಕೊಡಬೇಕಂತ ತಿಳ್ಕೊಂಡು ಆನ್ಲೈನ್ ಪ್ರವಚನ ಪ್ರಾರಂಭ ಮಾಡಿದ್ರು. ಇವತ್ತು ಇತಿಹಾಸ ಈ ರೀತಿಯಿಂದ ಅದು ವಚನ ಆಗ್ಯದ. ಒಂದೇ ವಚನದ ಮೇಲೆ 116 ದಿನ ಪ್ರವಚನ ಮಾಡಿರ್ತಕ್ಕಂಥವ್ರು ಪೂಜ್ಯಶ್ರೀ ಅಕ್ಕನವರು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ. ಅದಕ್ಕಾಗಿ ಅಕ್ಕನವರ ಜೀವನದ ಕುರಿತಾಗಿ ನಾವು ಮಾತಾಡ್ತಾ ಹೋದೆವು ಅಂತಂದ್ರೆ ಸಾಹಿತ್ಯ ಕೊಟ್ಟರು, ಸಂಗೀತ ಕೊಟ್ಟರು, ಸಮಾಜಕ್ಕೆ ಸಂಘಟನೆ ಕೊಟ್ಟರು, ಪ್ರವಚನ ಕೊಟ್ಟರು, ಸಾಧಕರನ್ನ ತಯಾರು ಮಾಡಿದರು, ಬಸವಗಿರಿಯನ್ನು ನಿರ್ಮಾಣ ಮಾಡಿದರು. ಇವತ್ತು ಪ್ರತಿಯೊಂದು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯಶ್ರೀ ಅಕ್ಕನವರು ಅನಾರೋಗ್ಯದ ಸಂದರ್ಭದಲ್ಲಿಯೂ ಕೂಡ ಅವರಿಗೆ ಆಪರೇಷನ್ ಮಾಡಿಸ್ಕೊಂಡು ಬಂದಿದ ಮೇಲೆ ಕೀಮೋ ಆಗಿರ್ತಕ್ಕಂಥ ಸ್ಥಿತಿ ಇತ್ತು. ಕಂಟಿನ್ಯೂ ಕೀಮೋ ನಡೆದೆವು. ಡಾಕ್ಟರ್ ಹೇಳೋರು ಅಕ್ಕವರಿಗೆ ನೀವು ರೆಸ್ಟ್ ಮಾಡಬೇಕು, ನೀವು ಹೊರಗೆ ಎಲ್ಲಿ ಅಡ್ಡಾಡಬಾರ್ದು ಅಂತಂದರೆ ಅಕ್ಕ ಅಂದರು ರೆಸ್ಟ್ ಮಾಡಿ ಶರೀರ ಇಡೋದು ಯಾರಿಗದ, ಇದು ಧರ್ಮಕ್ಕಾಗಿ ದುಡೆ ಶರೀರ ಅದ, ಧರ್ಮದಾಗ ಹೋದ್ರು ನನಗೇನು ಚಿಂತೆ ಇಲ್ಲ, ನಾನು ಮಾಡೇಬೇಕಾಗ್ಯದ ಅಂತ ತಿಳ್ಕೊಂಡು ಅವ್ರ ಆಪರೇಷನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಇದೇ ಜೈರಾಬಾದ್ ಬಸವ ಮಂಟಪದಲ್ಲಿ 1 ತಿಂಗಳ ಪರ್ಯಂತ ಪ್ರವಚನ ಮಾಡಿರ್ತಕ್ಕಂಥ ಪೂಜ್ಯ ಅಕ್ಕನವ್ರು ಅಂತ ಹೇಳಿಕೆ ಬಹಳ ಒಂದು ಇವತ್ತು ಕಳವಳನೂ ಅನ್ನಿಸ್ತದೆ ಮತ್ತು ಅವ್ರ ಕ್ರಾಂತಿ ನೋಡಿದರೆ ಹೆಮ್ಮೆನೂ ಕೂಡ ಅನ್ನಿಸ್ತದೆ. ಅಂತ ಪರಮ ಪೂಜ್ಯರು ನಮಗಾಗಿ ಜೀವನವನ್ನು ಕಳೆದಿರ್ತಕ್ಕಂಥ ಅಕ್ಕರ ಸ್ಮರಣೋತ್ಸವ ಅದು 2ನೇ ವರ್ಷವನ್ನು ಆಚರಣೆ ನಾವು ಮಾಡ್ತಾ ಇದ್ದೀವಿ. ಬರೀ ಸ್ಮರಣೋತ್ಸವ ಅಂತ ಆಚರಣೆ ಮಾಡ್ತಾ ಇದ್ದಿಲ್ಲ, ಅಕ್ಕರ ಜೀವಾಳನೇ ಬಸವಣ್ಣವರಿದ್ದರು. ಅಕ್ಕರ ಜೀವಾಳ ಬಸವಣ್ಣವರಿದ್ದರು. ನಾವು ವಿಚಾರ ಮಾಡಿದೇವಿ ಅಕ್ಕರ ಸ್ಮರಣೋತ್ಸವ ಅನ್ನೋದಕ್ಕಿಂತ ಅದು ಬಸವೋತ್ಸವವಾಗಿ ಆಚರಣೆ ಮಾಡಿದೆವು ಅಂತಂದರೆ ಅಕ್ಕರ ಉತ್ಸವ ಅದರೊಳಗೆ ಬರ್ತದೆ ಅಂತ ತಿಳ್ಕೊಂಡು ಬಸವೋತ್ಸವ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು 2 ದಿನಗಳ ಕಾಲ ಬೀದರ್ನಲ್ಲಿ ಕಾರ್ಯಕ್ರಮ ನಡೀತಾ ಇದೆ. 23/5/2020 ಬೆಳಿಗ್ಗೆ 7:30 ಗಂಟೆಗೆ ಸಾಮೂಹಿಕ ವಚನ ಪಾರಾಯಣದ ಮುಖಾಂತರವಾಗಿ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಅದೇ 23ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಇರ್ತದೆ. ಸಾಯಂಕಾಲ 5 ಗಂಟೆಗೆ ಅಕ್ಕನವರ ಸ್ಮರಣೋತ್ಸವ 23ನೇ ತಾರೀಕು ಅಕ್ಕನವರ ಕುರಿತಾಗಿ ಚಿಂತನೆ ಆಗ್ತದೆ. ಇನ್ನು 24ನೇ ತಾರೀಕು ಬೆಳಿಗ್ಗೆ 5 ಗಂಟೆ ಬೆಳಿಗ್ಗೆ 8 ಗಂಟೆಗೆ ವಚನ ಸಾಹಿತ್ಯದ ಮೆರವಣಿಗೆ ಆಗ್ತದೆ. ವಚನ ವಿಜಯೋತ್ಸವ ಅಂತ ಮಾಡ್ತೀವಿ. ಅದಾದ ನಂತರ 11 ಗಂಟೆಗೆ ಬಸವೋತ್ಸವ ಮತ್ತು ಅನುಭವ ನಡೀತದೆ. 770 ಜನ ಶರಣೀಯರು ಒಂದೇ ಕಲರ್ ಸೀರೆ ಉಟ್ಕೊಂಡು ಅಕ್ಕನ ಯೋಗಾಂಗ ತ್ರಿವಿಧಿ ಹಾಡ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೂಡ 24ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ನಡೀತದೆ. ಅದರ ಜೊತೆಗೆ ಸಾಯಂಕಾಲ 4:30 ಗಂಟೆಗೆ
ಸಮಾರೋಪ ಸಮಾರಂಭ ನಡೀತದ. ಈ ಒಂದು ಕಾರ್ಯಕ್ರಮದಲ್ಲಿ ನಾಡಿನ ಪೂಜ್ಯರಾಗಿರ್ತಕ್ಕಂಥ ನಮ್ಮ ಗದಗಿನ ತೋಂಟದಾರ ಮಠದ ಪರಮ ಪೂಜ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇನ್ನು ಎಸ್ ವಿ ವಾಸು ಅಂತಕ್ಕಂಥ ಒಬ್ಬ ಅತಿಥಿ ಭಾಳ ಚಂದ ಈ ಒಂದು ಬಿ ಪಿ ಶುಗರು ಇವು 10 ವರ್ಷ ಹೆಂಗೆ ಕಂಟ್ರೋಲ್ ಮಾಡ್ಯಾರ, ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ಯಾರ ಅನ್ನೋದು ವಿಷಯದ ಕುರಿತಾಗಿ ಮಾತಾಡಲಿಕ್ಕೆ ಎಸ್ ವಿ ವಾಸು ಅಂತಕ್ಕಂಥ ಒಬ್ಬ ಅನುಭವಿ ಬೆಂಗಳೂರಿನಿಂದ ಬರ್ತಾ ಇದ್ದಾನೆ. ಅನೇಕ ಪೂಜ್ಯರು ನಾಡಿನಾದ್ಯಂತ ಇರತಕ್ಕಂಥ ಒಂದು 20-25 ಜನ, ಸ್ವಾಮಿ ಹುಲ್ಸೂರಪ್ಪ ಅವರು, ಬಾಲ್ಕೆಯಪ್ಪ ಅವರು, ಎಲ್ಲ ಸ್ವಾಮಿಗಳು ಸೇರಿ ಒಂದು ವಿಶೇಷ 2 ದಿನ ಕಾರ್ಯಕ್ರಮ ನಡೆಯಲಿದೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರಿಗೆ ಬಾ ಅಂತ ಕರೀಲಿಕ್ಕೆ ಬಂದಿಲ್ಲ, ನಾವು ನೀವು ನಿಂತು ಮಾಡೋ ಜವಾಬ್ದಾರಿ ಅಂತ ಹೇಳಕ್ಕೆ ಬಂದಿದ್ದೆವು. ಯಾಕೆಂದರೆ ಅಕ್ಕರು ನಮಗಾಗಿ ನಿಮಗಾಗಿ ತಮ್ಮ ಜೀವನವನ್ನೇ ಕಳೆದರೆ ಅದಕ್ಕೆ ಅವರ ಸ್ಮರಣೋತ್ಸವ ಬಸವೋತ್ಸವವಾಗಿ ಆಚರಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರದ ಅದ ಅಂತ ತಿಳ್ಕೊಂಡು ನಿಮಗೆ ಕರೆಯುವಷ್ಟು ದೊಡ್ಡವ್ರು ನಾನಲ್ಲ. ಯಾಕಂದರೆ ಅಕ್ಕರು ನನಗಿಂತಲೂ ಮೊದಲು ನಿಮಗೆ ಪರಿಚಯ ಇದ್ದವರು, ನಿಮ್ಮಲ್ಲಿ ಅನೇಕ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥವ್ರು. ಅವ್ರಿಗೆ ಎಷ್ಟು ಹೆಮ್ಮೆ ಇತ್ತು ಅಂತಂದರೆ ಜೈರಾಬಾದಕ್ಕೆ ಬರೋದನ್ನ ಅಂತಂದ್ರೆ ನಮ್ಮ ಮಡಪತಿ ಅಪ್ಪರು ಹೇಳ್ತಿದ್ರು, ಅಕ್ಕರು ಬರ್ತಾರಂತಂದ್ರೆ ನಮ್ಮಲ್ಲಿನ ಹೆಣ್ಮಕ್ಳು ಇದ್ದಿದ್ದು ಓಡ್ ಬರ್ತಾರೆ, ಎಲ್ಲ್ಯಾಕಿರ್ಲ್ಯಾಕ ಅಕ್ಕವ್ರು ಬಂದಾರಂದ್ರೆ ಭಾಳ ಖುಷಿ ಆಗ್ತದೆ ಅಂತ ಹೇಳ್ತಿದ್ರು. ಮತ್ತು ಅವರು ಒಂದು ಡಾಕ್ಟರೇಟ್ ಆದಾಗಲೂ ಕೂಡ ಅಕ್ಕವ್ರು ಕರೆದು ಅಭಿನಂದನೆ ಮಾಡಿದರು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಸಂಬಂಧ ಅದು ರಕ್ತ ಸಂಬಂಧಕ್ಕಿಂತಲೂ ದೊಡ್ಡದು, ಅದು ಭಕ್ತಿ ಸಂಬಂಧ ಅದ. ಈ ಭಕ್ತಿ ಸಂಬಂಧ ಬೆಳೆಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಅಕ್ಕನವರ ಸ್ಮರಣೋತ್ಸವ 2 ದಿನಗಳ ಕಾಲ ಬೀದರ್ನಲ್ಲಿ ವಿಶೇಷವಾಗಿ ನಡೀತದೆ. ಆ ಕಾರ್ಯಕ್ರಮಕ್ಕೆ ತಾವುಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿ ಆಗಬೇಕು ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕಾಗಿ ತಮ್ಮಲ್ಲಿ ಬಂದೀವಿ. ಅದರ ಜೊತೆಗೆ 2 ದಿನ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಬಂದು ಸೇರ್ತಾರೆ. ಸಾವಿರಾರು ಜನರಿಗೆ ಪ್ರಸಾದದ ವ್ಯವಸ್ಥೆ ಇರ್ತದೆ. ಸಾವಿರಾರು ಜನರಿಗೆ ನಮ್ಮನೆಗೆ ಕರೆದು ತುತ್ತು ಪ್ರಸಾದ ಮಾಡಿಸ್ಲಿಕ್ಕಾಗಲ್ಲ. ಆಗ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಮ್ಮದು ಒಂದು ತುತ್ತು ಪ್ರಸಾದಕ್ಕೆ ಸಲ್ಲಿ ಅಲ್ಲಿ ಬಂದಿರತಕ್ಕಂಥ ಶರಣರು ಪ್ರಸಾದ ಮಾಡಿದ್ರಂದ್ರೆ ಅದು ನಮ್ಮ ದಾಸೋಹ, ನಮ್ಮ ಮನೆಗೆ ಅದರ ಪುಣ್ಯ ಬರ್ತದೆ ಅಂತ ತಿಳ್ಕೊಂಡು ದಾಸೋಹಿಗಳು ಕೂಡ ದಾಸೋಹ ಮಾಡ್ಬೋದು. ಅದಕ್ಕೆ 2 ದಿನದ ವಿಶೇಷ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತಕ್ಕಂಥ ಮಾತನ್ನು ತಿಳಿಸ್ತಾ, ಜೈರಾಬಾದ್ನಾಗ ಮಾತಾಡ್ಬೇಕಾದ್ರೆ ಟೈಮ್ ಇಟ್ಕೊಂಡು ಮಾತಾಡಬೇಕಾಗ್ತದೆ. ನನಗೆ ಮೊದಲು ಒಬ್ಬ ಹೇಳಿದರು, ನೀವು ಎಷ್ಟು ತನಕ ಮಾತಾಡ್ಬೋದ್ರಿ ಅಂದರೆ, ನೀವು ಎಷ್ಟರ ಮಾತಾಡ್ರಿ ಅಪ್ಪ, ನಂಬಲ್ಲಿ 9 ಅಂದ್ರೆ 9 ರೀ, 9ಕ್ಕಿಂತ ಹೆಚ್ಚು ಹೇಳತ್ರಿ ಎಲ್ಲರೂ ಎದ್ದು ನಿಂತು ಮಂಗಲ ಮಾಡ್ತಾರ್ರಿ ಅಂತಂದಿರು. ಆ ಮಾತು ಅಕ್ಕೋರು ಯಾವಾಗಲೂ ನೆನೆಸ್ಕೊಂಡು ನಗುತ್ತಿದ್ರು. ಕರೆಕ್ಟ್ ಟೈಮ್ ಅಂದರೆ ಟೈಮಿಗೆ ಸ್ಟಾರ್ಟ್ ಮಾಡ್ತಾರೆ, ಟೈಮಿಗೆ ಮುಕ್ತಾಯ ಮಾಡ್ತಾರೆ, ಭಾಳ ಶಿಸ್ತಿನಿಂದ ಕಾರ್ಯಕ್ರಮ ಮಾಡ್ತಾರೆ ಅಂತ ಅಕ್ಕರು ಭಾಳ ಸರಿ ನೆನೆಸಿದ್ರು. ಆ ಶಿಸ್ತಿನಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗ್ಲಾರ್ದಂಗೆ ಮತ್ತೆ ಯಾವಾಗಾರ ಅವಕಾಶ ಸಿಕ್ತಂದ್ರೆ ಚಿಂತನೆಗಳು, ಯಾಕಂದರೆ ಒಂದು ವಿಷಯ ಇಟ್ಕೊಂಡ್ರೆ ಒಂದು ಮನವರಿಕೆ ಆಗೋವರೆಗೂ ಚಿಂತನೆ ಆಗಬೇಕಾಗ್ತದೆ. ಅಂಥ ಒಂದು ಟೈಮ್ ಈಗ ನನ್ನ ದುಗುಡ ಏನಿರ್ತಂದರೆ, ಒಂದು ಕಡೆ ಅಕ್ಕರ ಸ್ಮರಣೋತ್ಸವ ಕುರಿತಾಗಿ ಮಾತಾಡೋದಿರ್ತದೆ, ಒಂದು ಕಡೆ ಪ್ರವಚನದ ಕುರಿತಾಗಿ ಮಾತಾಡೋದಿರ್ತದ. ಅಂಥದ್ರ ಮಧ್ಯದಲ್ಲಿ ಸಮಯವನ್ನು ಇಟ್ಕೊಂಡು 1-2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲ ಶರಣ ಬಳಗಕ್ಕೂ ಹೃತ್ಪೂರ್ವಕ ಶರಣಾರ್ಥಿಯನ್ನು ಸಲ್ಲಿಸ್ತಾ 23-24 2 ದಿನ ಕಾರ್ಯಕ್ರಮ ಅದ. ನಾವು ಯಾವ ಟೈಮಿಗೆ ಇನ್ನೇನು ಕಾರ್ಯಕ್ರಮ ಅದ ಅನ್ನೋದಕ್ಕಿಂತ 2 ದಿನ ಅಲ್ಲಿ ಬಂದಿರ್ತೀವಿ ಅಂತಕ್ಕಂಥ ಸಂಕಲ್ಪ ಇಟ್ಕೊಂಡು ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. ನಮ್ಮ ಸೋಮಶೇಖರ್ ಅಣ್ಣವ್ರು ಅಕ್ಕವ್ರು ಇದ್ದಾಗ ಅತ್ಯಂತ ಭಕ್ತಿಯಿಂದ ಅವರೆಲ್ಲ ಪ್ರವಚನದ ಪುಸ್ತಕ ತೆಲುಗುದಾಗ ಮಾಡ್ಬೇಕಂತ ಇಚ್ಛೆ ಇತ್ತು. ಅದ್ರ ಜೊತೆಗೆ ಲಿಂಗಾಯತ ಧರ್ಮ ಗ್ರಂಥ ಎಲ್ಲ ವಚನಗಳು ತೆಲುಗುದಾಗ ಮಾಡಿರ್ತಕ್ಕಂಥದ್ದು ಇವತ್ತು ಅನೇಕರಿಗೆ ಉಪಯೋಗ ಆಗ್ತಾ ಇದೆ. ಇನ್ನೂ ಜವಾಬ್ದಾರಿ ಅದ. ಅಕ್ಕರು ಒಂದು ವಚನದ ಮೇಲೆ 116 ದಿನ ಪ್ರವಚನ ಮಾಡಿರ್ತಕ್ಕಂಥದ್ದು 1000 ಪುಟದಾಗ ಗ್ರಂಥ ಆಗ್ಯದ. ಮುಂದೊಂದು ದಿನ ಅವಕಾಶ ಸಿಕ್ತಂದ್ರೆ ಅದನ್ನು ಕೂಡ ತೆಲುಗುದಾಗ ಮಾಡ್ರೆ ಸಾವಿರಾರು ಜನರಿಗೆ ಅದು ಉಪಯೋಗ ಆಗ್ತದ. ಅಂಥ ಶಕ್ತಿ ಇವ್ರಿಗೆ ಸಿಗಲಿ, ಅಂಥ ಕಾರ್ಯ ಆಗಲಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ, ಯಾವಾಗ ಬಂದಾಗೂ ಬಹಳ ಪ್ರೀತಿಯಿಂದ ಕರೀತಕ್ಕಂಥ ತಮ್ಮೆಲ್ಲ ಬಳಗಕ್ಕೂ ಹೃತ್ಪೂರ್ವಕ ಶರಣಾರ್ಥಿಯನ್ನು ಸಲ್ಲಿಸಿ ನನ್ನ 2 ಮಾತಿಗೆ ಮಂಗಲವನ್ನು ಮಾಡ್ತೀನಿ. ಸರ್ವರಿಗೂ ಶರಣಾರ್ಥಿ.